ಇದು ಪಾರ್ಟ್ 2 ಅಂತ ಹೇಳ್ಬೋದು ಇನ್ಸುಲೇಷನ್ ಬಗ್ಗೆ. ಯಾಕೆಂದರೆ ಲಾಸ್ಟ್ ಎಪಿಸೋಡಲ್ಲಿ ನಾವು ಬರೀ ಹೀಟ್ ಇನ್ಸುಲೇಷನ್ ಬಗ್ಗೆನೇ ಒಂದು 55 ಮಿನಿಟ್ಸ್ ಮಾತಾಡ್ಬಿಟ್ವಿ. ಅದು ಇನ್ನೂ ಆ್ಯಕ್ಚುಲಿ ಡೀಪ್ ಹೋಗ್ಬೋದು, ಅಷ್ಟಿದೆ. ಬಟ್ ಸ್ಟಿಲ್ ನಾವು ಈಗ ಪಾರ್ಟ್ 2ದಲ್ಲಿ ಮಾತಾಡೋಣ ಅಂದರೆ ಸೌಂಡ್ ಇನ್ಸುಲೇಷನ್ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕು. ಅದು ನೀವೇ ತುಂಬ ಚೆನ್ನಾಗಿ ಅದನ್ನು ಡಿಸ್ಕಸ್ ಮಾಡಿದ್ದೀರಿ, ಮತ್ತು ಅದನ್ನು ನೀವು ಸುಮಾರು ಓದಿದ್ದೀರಿ, ಡೀಪಾಗಿ ಹೋಗಿದ್ದೀರಿ ಅದನ್ನ ಬಗ್ಗೆ. ನನಗಿಂತ ಈ ಸಲ ಏನಾಗಿದೆ ಅಂದರೆ ತುಂಬ ಸೆಕೆ ಆಗ್ತಾ ಇತ್ತಲ್ಲ ಬೇಸಿಗೆಗಾಲ, ತುಂಬ ಜಾಸ್ತಿನೇ ಮಾತಾಡಿದ್ದು. ಹೌದು, ಈ ಸಲ ಕಮ್ಮಿ ಆಗಿದೆ. ಸೌಂಡ್ ಇನ್ಸುಲೇಷನ್ ಬಗ್ಗೆ ಅಂತ ಹೇಳಿದ್ರೆ ಅದರಲ್ಲಿ 2 ವಿಧ ಬರುತ್ತಲ್ಲ, ಒಂದು ಸೌಂಡ್ ಪ್ರೂಫ್ ಬರುತ್ತೆ, ಮತ್ತೊಂದು ಅಕೋಸ್ಟಿಕ್ ಟ್ರೀಟ್ಮೆಂಟ್ ಬರುತ್ತೆ. ಅಂದರೆ ನಾವೀಗ ಪ್ರಾಪರ್ ಆಗಿ ಹೀಟ್ ಪ್ರೂಫಿಂಗ್ ಮಾಡಿದಾಗ ಮೇಜರ್ ಆಗಿ ಆಯ್ತಾ, ಅಂದರೆ ಕೆಲವೊಂದು ಮಟೀರಿಯಲ್ ಮಾತ್ರ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಅಕೋಸ್ಟಿಕ್ಕಿಗೆ ಅಂತ ಹೇಳೋಕ್ಕಿಂತ ಸೌಂಡ್ ಪ್ರೂಫಿಂಗ್ ಆಗುತ್ತೆ. ಲೈಕ್ ಆ್ಯಡ್ ಆನ್ ಆಯಿತಾ. ಅಕೂಸ್ಟಿಕ್ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್, ಅದು ಸೌಂಡ್ ಪ್ರೂಫ್ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟು. ಸೌಂಡ್ ಪ್ರೂಫ್ ಅಂದರೆ ಹೆಂಗೆ ಮಾಡ್ತೀವಿ ಅಂದರೆ ಹೊರಗಡೆಯಿಂದ ಬರುವಂಥ ಸೌಂಡನ್ನು ಪರ್ಟಿಕ್ಯುಲರ್ ಒಂದು ರೂಮಲ್ಲಿ ಒಳಗಡೆ ಬರದೇ ಇರತ್ತೆ ಅಂತ ನೋಡ್ಕೊಳ್ಳೋದು ಮೇಯ್ನಾಗಿ. ಅಂದರೆ ಯಾವುದೇ ಥರದ ಸೌಂಡ್ ಇರಲಿ ಅದು ಒಳಗಡೆ ಬರಬಾರ್ದು. ಸೇಮ್ ಹೀಟ್ ಥರನೇ, ಹೀಟ್ ಏನು ಒಳಗೆ ಬರ್ತದಂಗೆ ಮಾಡ್ತೀವಿ ಅದೇ ಥರ, ಸೇಮ್ ಅದೇ ಥರ. ಬಟ್ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನಾವು ಅಲ್ಲಿ ರೂಫಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವಾಲನ್ನು ನೋಡಬೇಕಾಗತ್ತೆ, ಇನ್ಕ್ಲೂಡಿಂಗ್ ರೂಫು. ಆಮೇಲೆ 4 ವಾಲ್ ಇರುತ್ತಲ್ವಾ, 4 ವಾಲನ್ನು ಮಾತ್ರ ಚೆಕ್ ಮಾಡಲೇಬೇಕು. ಮತ್ತೆ ಮೇಲೆ ಅಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆದರೆ ನಮ್ಮ ಫ್ಲೋರು ನೋಡ್ಕೊಳ್ಬೇಕಾಗುತ್ತೆ. ಫ್ಲೋರ್ ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಸೆಕೆಂಡ್ ಫ್ಲೋರಲ್ಲಿ ಇದ್ದಾಗ ಅವ್ರಿಗೆ ಮತ್ತೆ ಸೌಂಡ್ ಕೆಳಗಡೆಯಿಂದ ಬರುತ್ತೆ, ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಸೌಂಡ್ ಅಂದರೆ ಫ್ಲೋರಿಗೆ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಮಾಡ್ಬೋದು ಬೆಟರ್. ಟೋಟಲಿ ಒಂದು ಎಗ್ಶೆಲ್ ತರ ನಾವು ಕ್ರಿಯೇಟ್ ಮಾಡಬೇಕು ಸೌಂಡ್ ಪ್ರೂಫ್. ಕಂಪ್ಲೀಟ್ ಆಗಿ ಒಂದು ರೂಮ್ ಅಂದ್ಬಿಟ್ರೆ ಕಂಪ್ಲೀಟ್ ಐಸೋಲೇಟೆಡ್ ಆಗಿರಬೇಕು ಅದು. ಓಕೆ, ಐಸೋಲೇಟೆಡ್ ಆಗಿರಬೇಕು ಅಂದ್ರೆ ಸಪರೇಟ್ ಆಗಿರಬೇಕು. ಸಪರೇಟ್ ಆಗಿದ್ರೆ ಬೆಟರ್. ಪ್ರಾಪರ್ ಯಾರಿಗೆ ಹೇಳಿ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ತಾರೆ ಅವರಿಗೆಲ್ಲ ಐಸೋಲೇಟೆಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅವು ಯಾವತ್ತು ಗ್ರೌಂಡ್ ಫ್ಲೋರ್ ಅನ್ನು ಚೆಕ್ ಮಾಡ್ತಾರೆ ಅದಕ್ಕೆ, ಆಯ್ತಾ. ಯಾಕಂದ್ರೆ ಸೀಲಿಂಗ್ ಎಲ್ಲ ಏನಾದ್ರು ಮಾಡಬಹುದು. ಈಗ ನಾವು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಮಾಡಿದ್ವಿ, ಒಂದು ರೂಮ್ ಅವ್ರು ಕಟ್ಟಿದ್ರು, ಅದ್ರ ಒಳಗೆ ಮತ್ತೊಂದು ರೂಮ್ ಸಪರೇಟ್ ರೂಮ್ ಆಗಿ ನಾವು ಮಾಡಿದ್ವಿ. ಅವ್ರದ್ದು ರೂಮ್ ಬಂದ್ಬಿಟ್ಟು 10x10 ರೂಮ್ ಆಗಿತ್ತು ನೆನಪಿದ್ರೆ. ಹೌದಾ, ಅದು ಬಂದ್ಬಿಟ್ಟು ಆಮೇಲೆ 7x7 ರೂಮ್ ಆಗಿದೆ. ಬಟ್ 7x7 ರೂಮ್ ಯಾಕೆ ಆಗಿದೆ ಅಂದ್ರೆ ಅವರ ಸೌಂಡ್ ತುಂಬಾ ಹೈ ಇತ್ತು. ಹೌದು, 120 dB ಪ್ಲಸ್ ಇತ್ತು ಅದು. ಅದು ಏನಂದ್ರೆ ನೆಕ್ಸ್ಟ್ ಬರೋದು ಏರೋಪ್ಲೇನೆ, ವಿಮಾನ ಪಕ್ಕದಲ್ಲಿ ಹೋದಾಗ ಎಷ್ಟು ಸೌಂಡ್ ಬರುತ್ತೋ ಅದೇ ತರ ಬರ್ತಿತ್ತು. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವು ತುಂಬಾ ಹರಸಾಹಸ ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ 4 years ಬ್ಯಾಕ್ ಆಗಿರ್ಬೋದು. ಹೌದು, 4 years ಆಗಿದೆ. ಅದು ನೋಡಿ, ಅದು ಒನ್ ಆಫ್ ದ ಬೆಸ್ಟ್ ಸೌಂಡ್ ಪ್ರೂಫಿಂಗ್ ನಾವು ಮಾಡಿರೋದು. ಕಂಪ್ಲೀಟ್ ಸೌಂಡ್ ಪ್ರೂಫಿಂಗ್. ಆಕ್ಚುಲಿ ಒಳಗೆ ನಾವು ಸುಮ್ಮನೆ ಮಾತಾಡಲ್ಲ, ಕೂಗಿದ್ರು ಕೇಳೋದೇ ಇಲ್ಲ, ಏನ್ ಮಾಡಿದ್ರು ಕೇಳಲ್ಲ ಆಲ್ಮೋಸ್ಟ್ ಕೇಳಲ್ಲ. ಯಾಕಂದ್ರೆ ಆ ಮಷಿನ್ ಯಾವ್ದಾಗಿತ್ತು, ವುಡ್ ಕಟಿಂಗ್ ಚೈನ್ ಸಾನೇ ಸೌಂಡ್ ಬರ್ತಾ ಇಲ್ಲ. ಹೌದು, ಏನು ಆಗಲ್ಲ ಅದು. ಈಗ ಸೌಂಡ್ ಪ್ರೂಫಲ್ಲಿ ನಾವು ಆ್ಯಕ್ಚುಲಿ ಮೆಜರ್ ಮಾಡೋದು ಈಸಿಲಿ ಡೆಸಿಬಲ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಆಗಿ ಹೇಳ್ಬೋದಾ? ಡೆಸಿಬಲ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಲ್ಯಾಂಗ್ವೇಜ್ ಹೇಳಬೇಕು ಅಂದ್ರೆ ವಾಲ್ಯೂಮ್ ತರ. ಈಗ ನಾವು ಟಿವಿಲಿ ವಾಲ್ಯೂಮ್ ಜಾಸ್ತಿ ಮಾಡ್ತೀವಿ, ಸೇಮ್ ಅದು ವಾಲ್ಯೂಮ್ ಅನ್ನ ನಾವು ಡೆಸಿಬಲ್ ಅಂತ ಹೇಳ್ತೀವಿ. ಆಯ್ತಾ, ಈಗ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಸೌಂಡ್ ಇನ್ಕ್ರೀಸ್ ಆಗುತ್ತೆ. ಆಯ್ತಾ, ಡೆಸಿಬಲ್ ಸೇಮ್ ಇನ್ಕ್ರೀಸ್ ಆಗ್ತಾ ಹೋದಂಗೆ. ಸೊ ನಿಮ್ಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 60 ಡೆಸಿಬಲ್. ಆಯ್ತಾ, ನಾವೀಗ ಮಾತಾಡ್ತಾ ಇರೋದು ಅಂದ್ರೆ ನಾರ್ಮಲ್ ಆಗಿ ಒಂದು ಇದಿರುತ್ತಲ್ವಾ, ಯಾವ್ದು ಗ್ರಂಥಾಲಯ ಅಂದ್ರೆ ಲೈಬ್ರರಿ ಹೇಳ್ತೀವಲ್ವಾ. ಲೈಬ್ರರೀಸ್ ಅಲ್ಲಿ ನಾರ್ಮಲ್ ಆಗಿ 30 ಇಂದ 45 ತನಕ ಇರುತ್ತೆ. ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತೀವಿ. ಆಯ್ತಾ, ಮನುಷ್ಯರು ಮಾತಾಡೋದು 60 ಇಂದ 80 ಡೆಸಿಬಲ್ ತನಕ ಬರುತ್ತೆ. ಆಯ್ತಾ, 80 ಡೆಸಿಬಲ್ ನಂತರದಲ್ಲಿ ಅದು ಹೆಂಗಾಗುತ್ತೆ ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಡೈರೆಕ್ಟ್ ಆಗಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈಗ ನಾವು 60 ಇಂದ 70 ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. 70 ಇಂದ 8 ಕರೆಕ್ಟ್ 20 ಅಲ್ಲ 200% ಆ ತರ ಹಾಗೆ ನೋಡಿ. ಸಿಂಪಲ್ ನೋಡಿ, ಬರೀ 60 ಡೆಸಿಬಲ್ ಇರೋದು ನಮ್ಮ ಕಣ್ಣಿಗೆ 120 ಲೆಕ್ಕಾಚಾರದಲ್ಲಿ ಓನ್ಲಿ ಡಬಲ್ ಆಗಬೇಕು. ಬಟ್ ಡಬಲ್ ಆಗಿರಲ್ಲ, ತುಂಬಾ ಜಾಸ್ತಿ ಆಗಿದೆ, 100 ಪಟ್ಟು ಜಾಸ್ತಿ ಆಗಿದೆ. ಹೌದು, ಸೈಂಟಿಫಿಕ್ ಆಗಿ ನೋಡ್ಕೋದ್ರೆ ಅಕೂಸ್ಟಿಕ್ ಅಥವಾ ಈ ಸೌಂಡ್ ಇದೆಯಲ್ಲ ತುಂಬಾ ಹೆವಿ ಡೀಪ್ ಹೋಗ್ಬೇಕಾಗುತ್ತೆ. ಅಂದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅಂದ್ರೆ ನಾನು ನಾರ್ಮಲ್ ಆಗಿ ಕಸ್ಟಮರ್ ಹೇಳ್ಬೇಕಂದ್ರೆ ಕಷ್ಟ. ಅದಕ್ಕೆ ನಾವು ಸಿಂಪಲ್ ಅಂದ್ರೆ ಅದಕ್ಕೆ ಹೇಳಿರೋದು ನಿಮಗೆ ವಾಲ್ಯೂಮ್ ತರ. ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಸೌಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಲಾಸ್ಟ್ ಮೂಮೆಂಟಿಗೆ ಅದ್ರ ಇನ್ಕ್ರೀಸ್ ಆಗೋ ಲೆವೆಲ್ ಚೇಂಜ್ ಆಗ್ಬಿಡುತ್ತೆ. ಬಟ್ ಯೂಶುವಲಿ ನಾವು ಎಕ್ಸಾಂಪಲ್ ಕೊಟ್ಟು ಮಾತಾಡಿದ್ರೆ ಸ್ವಲ್ಪ ಕಸ್ಟಮರಿಗೆ ಈಸಿ ಆಗುತ್ತೆ ಕಾಣುತ್ತೆ. ಈಗ ನೀವು ಹೇಳಿದ್ರಲ್ಲ 60 to 70 ಮನುಷ್ಯರು ಮಾತಾಡ್ಬೋದು. 80 ಯೂಶುವಲಿ 82 ಅಂದ್ರೆ ನಮ್ ಗಾಡಿ ಸೌಂಡ್ 100 ತನಕ ಬರುತ್ತೆ. ಗಾಡಿ ಸೌಂಡ್ ಹಾರ್ನ್ ಎಲ್ಲ 110 ತನಕ ಬರುತ್ತೆ. ಇದು ಆಂಬ್ಯುಲೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಂಬ್ಯುಲೆನ್ಸ್ ಸೈರನ್ ಮಾತ್ರ ಸ್ಪೆಷಲ್ ಇರುತ್ತೆ. ಹೌದು, ಅದು 120 ಸಮಥಿಂಗ್ ಬರುತ್ತೆ, ಅದಕ್ಕೆ ಜಾಸ್ತಿ ಬರುತ್ತೆ. ಮತ್ತೆ ನಾವು 120 ನಂತರ ಆದ್ರೆ ಹಾರ್ಮ್ಫುಲ್ ಅಂತ ಹೇಳ್ತಾರೆ. 120 140 ನಂತರ ಸಿಕ್ಕಾಬಟ್ಟೆ ಹಾರ್ಮ್ಫುಲ್. ನಿಮ್ಗೆ ಏನಾಗುತ್ತೆ ಬೇಗ ಕಿವುಡುತನ ಬರ್ಬೋದು. ಆಕ್ಚುಲಿ ನಾವು ಈಗ ಇನ್ಸುಲೇಷನ್ ಅಂತ ಸಬ್ಜೆಕ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇನ್ಸುಲೇಷನ್ ಮಾಡೋದ್ರಿಂದ ಅದೊಂದು ಮೇನ್ ಅಡ್ವಾಂಟೇಜ್ ಆಗುತ್ತೆ. ಹೀಟ್ ಪ್ರೂಫ್ ಮಾಡ್ತೀರಾ ಅಥವಾ ಸೌಂಡ್ ಪ್ರೂಫ್ ಮಾಡ್ತೀರಾ, ಎರಡು ಒಂದೇ. ಕೆಲವೊಂದು ಮಟೀರಿಯಲ್ ಒಂದೇ ತರ ಆಗುತ್ತೆ. ಈಗ ಹೀಟ್ ಪ್ರೂಫ್ ಮಾಡಿದಂತ ಸೌಂಡ್ ಪ್ರೂಫಿಂಗ್ ಆಯ್ತಲ್ವಾ, ಆಡ್ ಆನ್ ಆಯ್ತಲ್ವಾ, ಅದು ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ತರ ಹಿಯರಿಂಗ್ ಪ್ರಾಬ್ಲಮ್ಸ್ ತುಂಬಾ ಕಮ್ಮಿ ಆಗುತ್ತೆ. ಒಂದೇದಾಗಿ ಆಯ್ತಾ, ತುಂಬಾ ಅದ್ರ ಬಗ್ಗೆ ಸೈಂಟಿಫಿಕ್ ರಿಸರ್ಚಸ್ ಇದೆ, ಅಂದ್ರೆ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಹೇಳಿರುವಂತದ್ದು. ಅಂದ್ರೆ ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಈಗ ನೋಡಿ ನಿಮ್ಗೆ ಒಂದು ಹಾರ್ನ್ ಸೌಂಡ್ ಹೊಡಿತಾ ಇರ್ತೀರಾ, ನಿಮ್ಗೆ ಕಿವಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆಕ್ಚುಲಿ ನನಗಾಗಿದೆ. ನನಗೆ ಯೂಶುವಲಿ ಬೆಂಗಳೂರು ಕಡೆ ಹೋದ್ರೆ, ನಮ್ಮ ರಿಲೇಟಿವ್ಸ್ ಬೆಂಗಳೂರು ಕಡೆ ಹೋದ್ರೆ, ಒಂದು ಹೈವೇ ಕಡೆ ಅವ್ರದ್ದು ಮನೆಯೆಲ್ಲ ಇದ್ರೆ ನಂಗೆ ನಿದ್ರೆ ಬರಲ್ಲ. ಅದೇ ಪ್ರಾಬ್ಲಮ್ ಆಗುತ್ತೆ, ಸೌಂಡ್ ಬರ್ತಾನೆ ಇರುತ್ತೆ. ನಮ್ಮ ಹಳ್ಳಿ ಕಡೆ ನಾವು ಫುಲ್ ಕಾಮಲ್ ಮಲ್ಗ್ ರೂಢಿ ಆಗಿರುತ್ತಲ್ಲ,
ಅದಕ್ಕೆ ಅಲ್ಲಿ ಆ್ಯಕ್ಚುಲಿ ಸೌಂಡ್ ಪ್ರೂಫ್ ಮಾಡಿದ್ರೆ ಒಳ್ಳೇದು. ತುಂಬ ಅಡ್ವಾಂಟೇಜ್ ಅವರಿಗೆ, ಎಸ್ಪೆಷಲಿ ಹೈವೇ ಪಕ್ಕದಲ್ಲಿ ಇರೋರು. ಆಯ್ತಾ, ಈಗ ನೋಡಿ ನಾವು ಸಿಟಿಯಲ್ಲಿ ಇರ್ತೀವಿ, ನಮ್ಮ ಸಿಟಿ ಅಷ್ಟೇನು ದೊಡ್ಡದಿಲ್ಲ. ಬೆಂಗಳೂರು ಸಿಟಿಯಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಒಂದು ವಾಲಿಂದ ಬರುತ್ತೆ. ಅವ್ರು ಏನು ಅನ್ಕೊಳ್ತಾರೆ, 12 ಇಂಚಿನ ವಾಲ್ ಕಟ್ಟಿದ್ದೀನಿ ಅಂದರೆ ಕೆಂಪುಗಲ್, ನಮ್ಮ ಕಡೆ ಕೆಂಪುಗಲ್ ತುಂಬ ಯೂಸ್ ಮಾಡ್ತಾರೆ, ಅವ್ರು ಇಟ್ಟಂಗೆ ಯೂಸ್ ಮಾಡ್ತಾರೆ, ಸಿಮೆಂಟ್ ಬ್ಲಾಕ್ಸ್ ಯೂಸ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ 12 ಇಂಚ್ ಇರುತ್ತೆ. ಯಾವತ್ತು ಒಂದು ನೆನ್ಪಿಟ್ಕೊಳ್ಳಿ, ಹಾರ್ಡ್ ಇರುತ್ತಲ್ವ ಸಬ್ಜೆಕ್ಟು, ಯಾವುದೇ ಸಬ್ಜೆಕ್ಟ್ ಅಂತ ಹೇಳ್ತಿದ್ದೀನಿ, ಯಾವುದೇ ಒಂದು ಮಟೀರಿಯಲ್ಸ್ ಹಾರ್ಡ್ ಇರುತ್ತಲ್ವಾ, ಹಾರ್ಡ್ ಇದ್ದಂಗೆ ಸೌಂಡ್ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಘನ ವಸ್ತುಗಳು, ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರಾಪರ್ ಘನ ವಸ್ತುವಿನಲ್ಲಿ ಸೌಂಡ್ ಸಾಲಿಡ್ಸ್ ತುಂಬಾ ಬೇಗ ಟ್ರಾನ್ಸ್ಫರ್ ಆಗುತ್ತೆ. ಈಗ ನೀವು ಎಕ್ಸಾಂಪಲ್ ಹೇಗೆ ಹೇಳ್ತಿದ್ವಿ ಅಂದ್ರೆ, ನಮ್ಮ ಕನ್ನಡ ಶಾಲೆ ಓದಿದ್ ನೆನಪಿದೆ ನಂಗೆ, ರೈಲ್ವೆ ಹಳಿ ಇರತ್ತಲ್ವಾ, ಅದಕ್ಕೆ ನೀವು ಕಿವಿ ಕೊಡಿ, ರೈಲ್ವೆ 2-3 ಕಿಲೋಮೀಟರ್ ದೂರ ಇದ್ರು ಸಹಿತ ಸೌಂಡ್ ಎಕ್ಸಾಕ್ಟ್ ಆಗಿ. ಆಮೇಲೆ ಮತ್ತೊಂದು ಎಕ್ಸಾಂಪಲ್ ಅಂದ್ರೆ ದಾರದ್ದು, ಒಂದ್ ಕಡೆ ಕಪ್ ಹಾಕ್ಬಿಟ್ಟು ಈ ಕಡೆ ಕಪ್ ಇಟ್ಕೊಂಡು ದಾರ ಸುತ್ಕೊಂಡು ಆ ಕಡೆ ಅದು ಅದೇ ನೋಡಿ, ಅದೆಲ್ಲ ಅದ್ರ ಮೂವಿಂಗ್ ಆಗತ್ತಲ್ವಾ, ಸೌಂಡ್ ಅಂದ್ರೆ ಅದು ಎನರ್ಜಿ ವೇವ್ಸ್ ಇರುತ್ತೆ, ವೇವ್ ಫಾರ್ಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಈಗ ಸಮುದ್ರದಲ್ಲಿ ಹೆಂಗ್ ವೇವ್ ಬರುತ್ತಲ್ಲ, ಸೇಮ್ ಅದೇ ತರ ನಾವು ಗ್ರಾಫಲ್ ನೋಡಬಹುದು. ಈಗ ನಾವು ಆಕ್ಚುಲಿ ಕಾಮ್ ನೀರಲ್ಲಿ ಒಂದು ಕಲ್ಲು ಹಾಕಿದ್ರೆ ವೇವ್ ಬರುತ್ತಲ್ಲ, ಅದು ಸೌಂಡ್. ಸೇಮ್ ಅದೇ ತರ ಆ ವೇವ್ಸ್ ಇರುತ್ತಲ್ವಾ, ಅದು ಗಾಳಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಈಗ ಪ್ರಾಪರ್ ಸೈಂಟಿಫಿಕ್ ಹೇಳ್ಬೇಕು ಅಂದ್ರೆ, ಇಲ್ಲೊಂದಿಷ್ಟು ಇದು ನನ್ನ ಕೈ ಇದೆಯಲ್ಲ, ನಾವು ಗಾಳಿಯ ಕಣಗಳನ್ನ ಅನ್ಕೋಣ, ಆಯ್ತಾ, ಏರ್ ಸಮಥಿಂಗ್ ಆಯ್ತಲ್ಲ, ಅದೇನಾಗುತ್ತೆ, ಈಗ ಇಲ್ಲಿ ಸೌಂಡ್ ಬಂದು ಇಲ್ಲಿ ಟಚ್ ಆಯ್ತು, ಅದಕ್ಕೆ ಅದೇನಾಗುತ್ತೆ, ಈ ತರ ಹಿಂಗ್ ಹೋಗ್ತಾ ಇರುತ್ತೆ, ಒಂದಿಂದ ಒಂದು ಟಚ್ ಆಗುತ್ತೆ, ಇಲ್ಲಿ ಟಚ್ ಆಯ್ತಾ, ಇದಕ್ಕೆ ಟಚ್ ಆಯ್ತು, ಆಮೇಲೆ ಇದು ಮತ್ತೊಂದು ಟಚ್ ಆಗುತ್ತೆ. ಸೊ ಅದು ವೇವ್ಸ್ ಕ್ರಿಯೇಟ್ ಮಾಡುತ್ತೆ, ಅದಕ್ಕೆ ನಾವು ಸೌಂಡ್ ಅಂತ ಹೇಳೋದು. ಆ ವೇವ್ಸಿನ ಪವರ್ ಮೇಲೆ ನಮ್ಮ ಸೌಂಡ್ ಡೆಸಿಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎಷ್ಟು ಫಾಸ್ಟ್ ಇದೆ, ಎಷ್ಟು ಬೇಗ ಬಂತು, ಅದಕ್ಕೆ ಮತ್ತೆ ವೇವ್ ಫಾರ್ಮ್ ಅಂತ ಹೇಳ್ತೀವಿ, ತುಂಬಾ ತರದ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಡಿಜೆ ಹಾಕಿದ್ರೆ ಅದ್ರದ್ದು ನಿಮ್ಗೆ ಫೀಲ್ ಆಗುತ್ತೆ, ಅದು 110-120 ವರೆಗೂ ಹೋಗುತ್ತೆ. ಡೆಸಿಬಲ್ ಅಂದ್ರೆ ಸೌಂಡ್ ವಾಲ್ಯೂಮ್, ಅದು ಪವರ್ ಜಾಸ್ತಿ ನಮಗೆ ಆಕ್ಚುಲಿ ಫಿಸಿಕಲಿ ನಮಗೆ ನಾವು ಅದನ್ನ ಫೀಲ್ ಮಾಡಬಹುದು. ಆಮೇಲೆ ಏನಾಗುತ್ತೆ ಅಂದ್ರೆ, ಮನುಷ್ಯರಿಗೆ ಓನ್ಲಿ 20 ನಂತರ 20ರಿಂದ 20,000 ತನಕ ಸೌಂಡ್ ಹರ್ಟ್ಸ್ ಇರತ್ತಲ್ವಾ, ಆ ಸೌಂಡ್ ಮಾತ್ರ ಕೇಳುತ್ತೆ. ನಾಯಿಗಳಿಗೆ ಇನ್ನೂ ಕಮ್ಮಿ ಕೇಳುತ್ತೆ. ಸೊ ನಾಯಿಗಳಿಗೆ ಪಟಾಕಿ ಯಾಕೆ ಆಗಲ್ಲ ಅಂದ್ರೆ, ಅವುಗಳಿಗೆ ಅದಕ್ಕಿಂತ ಕಮ್ಮಿ ಸೌಂಡ್ ಕೇಳತ್ತಲ್ವಾ, ಅದು ಇನ್ನೂ ಸೆನ್ಸಿಟಿವ್ ಆಗುತ್ತೆ. ಸೊ ನಾವು 20 ಹರ್ಟ್ಸ್ ಇಂದ ಏನ್ ಸೆನ್ಸಿಟಿವ್ ಇದೆಯಲ್ವಾ, ಸೊ ಅದನ್ನ ನಾವು ಬ್ಲಾಕ್ ಮಾಡಕ್ ಟ್ರೈ ಮಾಡ್ಬೇಕು ಮೇನ್ ಆಗಿ. ಆಯ್ತಾ, ಸೌಂಡ್ ಪ್ರೂಫಿಂಗ್ ಅಲ್ಲಿ ನಮ್ಗೆ ಅದು ವೆರಿ ಇಂಪಾರ್ಟೆಂಟ್. ಸೌಂಡ್ ಪ್ರೂಫಿಂಗ್ ಇಂದ ಎಷ್ಟೋ ಹೆಲ್ತ್ ಪ್ರಾಬ್ಲಮ್ಗಳನ್ನ ನಾವು ಕಮ್ಮಿ ಮಾಡ್ಕೋಬಹುದು. ಲೈಕ್ ಹಿಯರಿಂಗ್ ಸೌಂಡ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ, ಆರಾಮಾಗಿ ಕಂಫರ್ಟ್ ಆಗಿ ಮನ್ಕೋಬಹುದು. ಆಕ್ಚುಲಿ ಎಷ್ಟೋ ಜನಕ್ಕೆ ಟೆನ್ಷನ್ ಆಗುತ್ತೆ, ಅದರಿಂದ ಪ್ರೆಷರ್ ಪ್ರಾಬ್ಲಮ್ ಆಗುತ್ತೆ. ಈಗ ಪಕ್ಕದ ಮನೆಯವ್ರು ಮಾತಾಡೋದು ನಿಮಗೆ ಕೇಳುತ್ತೆ, ಆಂಗ್ಸೈಟಿ ಅದು ಕ್ರಿಯೇಟ್ ಆಗುತ್ತೆ. ಪಕ್ಕದ ಮನೆಯವ್ರು ಮಾತಾಡೋದು ನಮ್ಗೆ ಕೇಳಿದ್ರೆ ಭಾರಿ ಡೇಂಜರ್, ನಮ್ಮ ಮಾತವ್ರು ಪ್ರೈವಸಿ ಇರಲ್ಲ. ನಮಗೊಂದು ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ, ನೆನಪಿದೆ ನಿಮಗೆ? ಎಲ್ಲಿ ಹೇಳಿ, ಬೆಂಗಳೂರಲ್ಲಿ ಆಗಿರೋದು. ಬೆಂಗಳೂರಲ್ಲಿ ಒಬ್ರು ಅಪಾರ್ಟ್ಮೆಂಟ್ ಅಲ್ಲಿ ಅವರು ಜನರೇಟರ್ ಅಥವಾ ಏನೋ ಸೆಪ್ಟಿಕ್ ಕ್ಲೀನಿಂಗ್ ಮಷಿನ್ ಹಾಕಿದ್ರು. ಅದು ಅವ್ರದ್ದು, ಆ ಮಷಿನ್ ಅವ್ರದ್ದು ಬೆಡ್ರೂಮ್ ಸೈಡೇ ಇತ್ತು. ಅವ್ರು 24 hours ಆನ್ ಇರುತ್ತೆ ಅಂತ ಹೇಳಿದ್ರಲ್ಲ ಅವರು. ಹೌದು, ನಾನು ಹೋಗಿದ್ದೆ ಆ್ಯಕ್ಚುಲಿ ಅದನ್ನು ಫೀಲ್ಡಿಗೆ ನೋಡಲಿಕ್ಕೆ. ಅದೇ ಪ್ರಾಬ್ಲಮ್, ಕಂಟಿನ್ಯೂಸ್ ಆನ್ ಇರುತ್ತೆ, ಅದು ಅವರಿಗೆ ಸೌಂಡ್ ಬರ್ತಾನೆ ಇರ್ತದೆ. ಅವಕ್ಕದು ಮೆಂಟಲಿ ಟಾರ್ಚರ್ ಆಕ್ಚುಲಿ. ಅದು ನಮ್ಮ ಮೆಂಟಲ್ ಹೆಲ್ತ್ ಇಶ್ಯೂಸ್ ಮೇಲೆ ಎಷ್ಟು ಇಶ್ಯೂ ಆಗುತ್ತೆ ಅಂದ್ರೆ, ಅದೇನು ದೊಡ್ಡ ಸೌಂಡ್ ಅಲ್ಲ, ಬಟ್ ಕಂಟಿನ್ಯೂಸ್ ಸಣ್ಣ ಕರ್ರ್ ಅಂತ ಭಾರಿ ಟೆನ್ಷನ್, ತುಂಬಾ ಇರಿಟೇಷನ್ ಆಗುತ್ತೆ. ಮೊದಲ ಕೆಲವೊಂದು ಇನ್ವರ್ಟರ್ ಬರ್ತಿತ್ತು, ಆ ಇನ್ವರ್ಟರ್ ಅದೇ ತರ ಆಗ್ತಿತ್ತು. ಸೊ ಅವೆಲ್ಲ ಅಂದ್ರೆ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ನಿಮ್ಮ ಮಕ್ಕಳಿಗಾಗ್ಲಿ ಅದಕ್ಕಾಗ್ಲಿ. ಸೊ ಹಾಗಾಗಿ ಸೌಂಡ್ ಇನ್ಸುಲೇಷನ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಆಕ್ಚುಲಿ ಅದ್ರ ಬಗ್ಗೆ ಕೇರೆ ಮಾಡಲ್ಲ. ನಾವು ಸೇಮ್ ಲಾಸ್ಟ್ ಟೈಮ್ ಹಂಗೆ ನಾವು ಏನ್ ಮಾಡ್ತೀವಿ, ಬ್ಯೂಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಮೇನ್ ಆಗಿ ನಮ್ಗೆ ಕಂಫರ್ಟ್ ಬೇಕು, ಆಯ್ತಾ, ಮೇನ್ ಅದೇ. ಆಮೇಲೆ ಈಗ ಸೌಂಡ್ ಇನ್ಸುಲೇಷನ್ ಈಗ ಅದು ಯಾವ ಮೆಟೀರಿಯಲ್ ಬರುತ್ತೆ ಅಂತ ಹೇಳಿದ್ರೆ, ರಾಕೂಲ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ ಹೀಟಿಗೆ. ಯಾಕಂದ್ರೆ ರಾಕೂಲ್ ಬಗ್ಗೆ ನಾ ಯಾಕೆ ಮಾತಾಡ್ತಾ ಇರೋದು ಅಂದ್ರೆ, ಹೀಟ್ ಅಂಡ್ ಸೌಂಡ್ ಎರಡು ಕೆಲಸನೂ ಆಗುತ್ತೆ ಅದರಲ್ಲಿ, ಆಯ್ತಾ. ಈಗ ರೇಡಿಯಂಟ್ ಬೇರೆ ಮಾತಾಡಿದ್ವಲ್ವ, ಅದ್ರಲ್ಲಿ ಅದಾಗಲ್ಲ. ಬಟ್ ರಾಕೂಲ್ ಒನ್ ಆಫ್ ದ ಬೆಸ್ಟ್ ಅದಕ್ಕೆ. ಸೊ ನೀವು ಒಂದೇ ಕಲ್ಲಿ 2 ಹಕ್ಕಿ ಹೊಡಿಬಹುದು. ನಾವು ಮೆಟಲ್ ರೂಫಿಂಗ್ ಮಾಡಿದ್ರೆ ಮಳೆ ಬಂದ್ರೆ ಟನ್ ಅಂತ ಸೌಂಡ್ ಬರುತ್ತೆ. ಅದಕ್ಕೆ ನಾವು ರಾಕೂಲ್ ಹಾಕಿದ್ರೆ 1-2 ಇಂಚಿಂದ ಹಾಕಿದ್ರೆ ಹೀಟ್ ಪ್ರೂಫ್ ಆಗಿತ್ತು, ಸೌಂಡ್ ಪ್ರೂಫ್ ಆಗುತ್ತೆ, ಆರಾಮ್ ಕಂಫರ್ಟ್ ಆಗಿರಬಹುದು, ಮೇಜರ್ ಕಂಫರ್ಟ್ ಆಗಿರುತ್ತೆ. ಅದೇ ಹೇಳಿದ್ನಲ್ವಾ, ನೋಡಿ ರಾತ್ರಿ ನಿಮ್ ನಿದ್ರೆನೇ ಬರಲಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಒಂದೇ ಸಲ ಮಳೆ ಬಂದ್ರೆ ನಿದ್ರೆ ಬಂದ್ರೆ ಕಲ್ಲು ಹೊಡೆದಂಗೆ ಆಗ್ತಿತ್ತು, ಎಚ್ಚರ ಹೊಡ್ತಿತ್ತು, ಫುಲ್ ಹೆದರೋಗ್ತಿದ್ರು ಅವ್ರು, ಟನ್ ಅಂತ ಆನೆಕಲ್ ಬಿದ್ದಂಗೆ ಆಗ್ತಿತ್ತು. ಪಕ್ಕ ಹಂಗೆ ಆಗುತ್ತೆ. ಸೊ ಅದೊಂದು ಒಳ್ಳೆ ಅದ್ರ ಸೌಂಡ್ ಡೆಸಿಬಲ್ ನಾವು ಒಂದ್ಸಲ ಟೆಸ್ಟ್ ಮಾಡಿದ್ದೆ ಎಕ್ಸ್ಪೆರಿಮೆಂಟ್ಗೋಸ್ಕರ. ಫುಲ್ ಓಪನ್ ಏರಿಯಾ ಇದೆ, ಆಯ್ತಾ, ಒಂದು ಹಾಸ್ಪಿಟಲ್ ಟ್ರೈ ಮಾಡಿರೋದು. ಫುಲ್ ಓಪನ್ ಏರಿಯಾ ಇದೆ, ಸ್ಟಿಲ್ 60-70+ ಹೋಗ್ತಾ ಇತ್ತು ಡೆಸಿಬಲ್. 60-70 ತುಂಬಾ ಜಾಸ್ತಿ ಆಯ್ತು. ಲೌಡರ್ ಆಗಿ ಮಾತಾಡ್ತಾ ಇರೋದು. ಆಕ್ಚುಲಿ ಹಾರ್ನ್ ಹಾಸ್ಪಿಟಲ್ ಎದುರಿಗೆ ಹಾರ್ನ್ ಹಾಕ್ಬಾರ್ದು ಅಂತ ಹಾಕ್ತಾರೆ, ಹಾರ್ನ್ ಅಷ್ಟೇ ಆಯ್ತು. ಹೌದು, ಅಷ್ಟು ಸೇಮ್ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಅಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾರಿಗೆ ಹೇಳಿ, ಪೇಷಂಟ್ಸ್ ಬಿಟ್ಬಿಡಿ, ನಾರ್ಮಲ್ ಅವರಿಗೆ ಆಗುತ್ತೆ. ನೀವು ಮಾತಾಡ್ತಾ ಇದ್ರೆ ಏನು ಕೇಳಲ್ಲ, ಏನು ಮಾತಾಡ್ತಿದ್ದೇನೋ ಗೊತ್ತಾಗಲ್ಲ, ಆ ಥರ ಆಗುತ್ತೆ. ಸೊ ಸೌಂಡ್ ಇನ್ಸುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೌಂಡ್ ಇನ್ಸುಲೇಷನ್ ಎಲ್ಲ ಆಗುತ್ತೆ. ಈಗ ಒಂದು ಗೋಡೆಗಳಿಗೆ ಮಾಡಬೇಕು, ಆಮೇಲೆ ಸೌಂಡ್ ಲೀಕೇಜ್ ಆಗುವಂಥದ್ದು ಮೇನ್ ಆಗಿ ಕಿಟಕಿಗಳಿಂದ. ಇದೇ ಸೇಮ್ ಕೇಸ್ ನಾನು ಹುಬ್ಳಿಲಿ ಒಂದು ಬಂದಿತ್ತು 2 years ಬ್ಯಾಕು. ಸೇಮ್ ಪ್ರಾಬ್ಲಮ್. ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಹೈವೇ ಪಕ್ಕದಲ್ಲಿ ಮನೆ ಇದೆ, ಆಯಿತಾ. ಏನು ಮಾಡಿದ್ದಾರೆ, ಈ ಕಡೆ ಅವ್ರು ಏನು ಮಾಡಿದ್ದಾರೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೌಂಡ್ ಪ್ರೂಫಿಂಗ್ ಬಗ್ಗೆ.
UPVC ಪ್ಯಾನಲ್ ಹಾಕಿದ್ದಾರೆ, ಜಸ್ಟ್ ಡೋರ್ ಮಾಡಿಸ್ಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ದೊಡ್ಡ ಕಿಟಕಿ ಇದೆ, ಈ ಕಡೆ UPVC ಡೋರ್ ಇದೆ, ಅದು ಹ್ಯಾಂಗ್ ಸೌಂಡ್ ದಾಟಲ್ಲ ಹೇಳಿ, ಈಸಿಯಾಗಿ ದಾಟ ಹೋಗುತ್ತೆ, ಏನೂ ಇಲ್ಲ. ಅದು ಆ್ಯಕ್ಚುಲಿ ಆಂಪ್ಲಿಫೈ ಮಾಡ್ಬೋದು. ಹೌದು, ಯಾಕೆ ಅಂದರೆ ಅದು ಜಸ್ಟ್ ಲೈಕ್ ಸ್ಪೀಕರ್ ಅಂತ ಹೇಳ್ಬೋದು. ಅದು ಸೌಂಡ್ಗೆ ಅದಕ್ಕೆ ಮ್ಯಾಚ್ ಆದರೆ ವೇವ್ಸು ಜಾಸ್ತಿ ಆಗ್ಬಿಡುತ್ತೆ. ಕರೆಕ್ಟ್. ಅವರು ಆಮೇಲೆ ರಾಕಲ್ ತಗೊಂಡೋಗಿ ಏನೇನೋ ಮಾಡಿದ್ರು ಬಿಡಿ, ಅವ್ರದ್ದು ಆಕ್ಚುಲಿ ಆಗಲ್ಲ. ಕೆಲವೊಂದ್ಸಲ ರೆಟ್ರೋ ಫಿಟ್ಟಿಂಗ್ ಅಲ್ಲಿ ಸೌಂಡ್ ಪ್ರೂಫಿಂಗ್ ಮಾಡೋದು ತುಂಬಾ ಕಷ್ಟ. ಪ್ರಾಪರ್ ಪ್ಲಾನ್ ಇದ್ರೆ ಅಥವಾ ಜಾಗ ಇದ್ರೆ ಅಡ್ಡಿಲ್ಲ. ಯಾಕಂದ್ರೆ ಸೌಂಡ್ ಪ್ರೂಫಿಂಗ್ ಮಾಡ್ತೀವಿ ಅಂದ್ರೆ ಮಿನಿಮಮ್ ಒಂದು 4 ಇಂಚ್ ಜಾಗ ಬೇಕಾಗುತ್ತೆ. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತೀರಾ ಅಂದ್ರೆ. ಮತ್ತೆ ಏರ್ ಲೀಕ್ ಆದ್ರೆ ಅದರಲ್ಲೂ ಬರುತ್ತೆ. ಹೌದು, ಅಂದ್ರೆ ಈಗ ಎಕ್ಸೆಲ್ ತರ ಎಕ್ಸೆಲ್ ಹೇಳಕ್ಕಿಂತ ಆಮೇಲೆ ಇದು ಸಿಂಪಲ್ ಈಗ ನೀರ್ ತರನೇ ಅದು, ವಾಟರ್ ಲೈಕ್ ವಾಟರ್. ನೀವು ಒಂದು ಬಕೆಟ್ ತುಂಬಿಟ್ರೆ ಎಲ್ಲೇ ಒಂದು ಚಿಕ್ಕದಾಗಿ ಹೋಲಿದ ಸಾಕು ಹೊರಬಿದ್ದೇ ಬೀಳುತ್ತೆ. ಆಮೇಲೆ ಸೌಂಡಿನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ ಅದು ಫ್ಲಾಂಕ್ ಮಾಡತ್ತೆ. ಆಯ್ತಾ, ಫ್ಲಾಂಕಿಂಗ್ ತುಂಬಾ ಮಾಡುತ್ತೆ. ನಮ್ ಗೇಮಲ್ಲಿ ತುಂಬಾ ಫೇಮಸ್ ಅದು, ಫ್ಲಾಂಕ್ ಮಾಡಿ ಹೊಡಿತೀನಿ ಅಂತ ಹೇಳ್ತಾರಲ್ವ, ಅದೇ ತರ. ಈಗ ಇಲ್ಲ, ಇದು ಒಂದು ನಂತರ ಏನೋ ಇದೆ, ಫುಲ್ 5 ಐಟಮ್ ಇದೆ, ಸೊ ಇಲ್ಲಿ ಫುಲ್ ಮಾಡಿದೀನಿ, ಈ ಜಾಗ ಬಿಟ್ಬಿಟ್ಟಿದ್ದೀನಿ, ಅದೇನ್ ಮಾಡುತ್ತೆ ಗೊತ್ತಾ, ಸೌಂಡ್ ಹಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೋಗಕ್ ಆಗಲ್ವಲ್ಲ, ಇದೇ ತರ ಹಿಂಗ್ ಸುತ್ತ ಬಂದು ಇಲ್ಲಿ ಬರುತ್ತೆ. ಆಯ್ತಾ, ಸೊ ಪ್ರಾಪರ್ ಫ್ಲಾಂಕಿಂಗ್ ಬರುತ್ತೆ. ಎಲ್ಲರೂ ಒಂದ್ ಕಡೆ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ ಇರತ್ತೆ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆಯಿಂದ 360 ಡಿಗ್ರಿ ಕವರ್ ಮಾಡಿದ್ರೆ ಬೆಟರ್. 360 ಡಿಗ್ರಿ ಮಾಡಬೇಕು. ಮತ್ತೆ ನೀವು ಹೇಳಿದಾಗೆ ಡೋರ್ಸ್ ಅಂಡ್ ವಿಂಡೋಸ್ ವೆರಿ ಇಂಪಾರ್ಟೆಂಟ್. ಅದು ಆ ಡೋರ್ಸ್ ಮತ್ತೆ ವಿಂಡೋಸ್ ಫ್ರೇಮ್ ನ ಎಡ್ಜ್ ಬೀಡಿಂಗ್ಸ್ ತುಂಬಾ ಚೆನ್ನಾಗಿ. ನಾರ್ಮಲ್ ವುಡ್ ಯೂಸ್ ಮಾಡಬೇಡಿ. ಏನಾಗುತ್ತೆ ಗೊತ್ತಾ, ಒಂದು ಬಾಗ್ಲಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 2-3 ಡೋರ್ನ ಬಾಗ್ಲನ್ನ ಜಾಯಿಂಟ್ ಮಾಡ್ತಾರೆ, ಪಟ್ಟಿ ಅಂತ ಹೇಳ್ತೀವಿ ನಾವು. ಹೌದಾ, ಆ ಪಟ್ಟಿಯನ್ನು ಜಾಯಿಂಟ್ ಮಾಡಿದಾಗ ಅದು ಕ್ರಮೇಣ ಓಪನ್ ಆಗ್ತಾ ಬರುತ್ತೆ. ಆಮೇಲೆ ಡೆನ್ಸಿಟಿ ಸಾಕಾಗಲ್ಲ ಒಂದು ನಾರ್ಮಲ್ ಸೌಂಡ್ ಪ್ರೂಫಿಂಗ್ ಬೇಕು ಅಂತ ಹೇಳಿದಾಗ. ಆಮೇಲೆ ಅದರಲ್ಲಿ ಲೀಕ್ ಆಗುತ್ತೆ. ಈಗ ನನ್ನ ಪರ್ಸನಲ್ ರೂಮಿಗೆ ಆಗಿರೋ ಪ್ರಾಬ್ಲಮ್ ಇದೆ, ಕಂಪ್ಲೀಟ್ ಓಪನ್ ಆಗ್ಬಿಟ್ಟಿದೆ, ನನಗೆ ಫೀಲ್ ಆಗುತ್ತೆ ಡೋರೇ ಇಲ್ಲ ಅಂತ. ಡೋರ್ ಜಾಯಿಂಟ್ ಒಂದು ಸ್ವಲ್ಪ ಓಪನ್ ಆದ್ರೆ ನಮಗೆ ಮೊದಲು ಫಸ್ಟ್ ನಂಗೆ ನನ್ನ ರಿಲೇಷನ್ ಬಂದವ್ರು ಹಂಗೆ ಹೇಳ್ತಾರೆ, ಫಸ್ಟ್ ಬಂದು ಮನ್ಕೊಂಡಾಗ ನಂಗೆ ಏನು ಸೌಂಡ್ ಕೇಳಲಾಗಿತ್ತು, ಈಗ ಎಲ್ಲದೂ ಕೇಳ್ತಾ ಇದೆ, ಏನ್ ಪ್ರಯೋಜನ ಆಯ್ತು. ಒಂದೇ ಕ್ರ್ಯಾಕ್ ಇಂದ ಬರುತ್ತೆ, ಅಷ್ಟು ಬರುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ. ಸೊ ಸೌಂಡ್ ಮಟ್ಟಿಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅದೇ ಡೋರು ಕ್ಲಿಯರ್ ಆಗಿರ್ಬೇಕು. ಆ ನಂತರದಲ್ಲಿ ವಿಂಡೋಸ್ ಅಲ್ಲಿ ಆಯ್ತಾ, ವಿಂಡೋಸ್ ಅಲ್ಲಿ UPVC ವಿಂಡೋಸ್ ಬರುತ್ತೆ. ಆ ನಂತರದ UPVC ವಿಂಡೋಸ್ ಒನ್ ಆಫ್ ದ ಬೆಸ್ಟ್ ಆಕ್ಚುಲಿ ಸದ್ಯದ ಮಟ್ಟಿಗೆ. ಆಯ್ತಾ, ಆಕ್ಚುಲಿ ನೋಡೋಕೆ ಹೋದ್ರೆ ನಿಮಗೆ ಸಪೋರ್ಟ್ ಅದನ್ನು ಕೊಡಲ್ಲ, ಎಲ್ಲರೂ ಹೇಳಲ್ಲ. ಏನಾಗುತ್ತೆ, UPVC ಡೆನ್ಸಿಟಿ ಇರುತ್ತಲ್ಲ, ಫ್ರೇಮಿಂಗ್ ಡೆನ್ಸಿಟಿ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ಈಗ ನಾವು ಚೂಸ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ ಆಗಿ ಚೂಸ್ ಮಾಡಬೇಕು. ಬಟ್ UPVC ಒನ್ ಆಫ್ ದ ಬೆಸ್ಟ್. ಅದ್ರ ಒಳಗಡೆ ಫಿಲ್ಲಿಂಗ್ ಇದ್ರೆ ಅಡ್ಡಿಲ್ಲ. ಅದ್ರಲ್ಲಿ ಒಳಗೆ ಫಿಲ್ಲಿಂಗ್ ಮಾಡ್ತಾರೆ ಆಕ್ಚುಲಿ, ಥರ್ಮಲ್ ಬ್ರೇಕ್ ಅಂತ. ಆಕ್ಚುಲಿ ಅದನ್ನು ನಮ್ಮ ಫ್ರೆಂಡ್ ಬರ್ತಾರೆ ಅಂತ ಹೇಳಿದಾರಲ್ಲ, ಅವ್ರದ್ದು ಫ್ರೆಂಡ್ ಅವ್ರದ್ದಿದೆ UPVC ವಿಂಡೋಸ್ ಇದೆ, ಅವ್ರ ಹತ್ರ ಒಂದು ಥರ್ಮಲ್ ಬ್ರೇಕ್ ಇನ್ ವಿಂಡೋ ಇರುತ್ತೆ. ಅಂದ್ರೆ ಫ್ರೇಮ್ ಇದ್ರೆ ಫೋಟೋ ಇದ್ರೆ ಹಾಕಿ, ಅದರದ್ದು ಥರ್ಮಲ್ ಬ್ರೇಕ್ ಇಂದು ಫ್ರೇಮ್ ಬರುತ್ತೆ, ಸ್ಪೆಷಲಿ ಸೌಂಡ್ ಮತ್ತೆ ಹೀಟ್ ಪ್ರೂಫ್ ಎರಡೂ ಆಗುತ್ತೆ. ಆಮೇಲೆ ನಾನು ಆ್ಯಕ್ಚುಲಿ ಲಾಸ್ಟ್ ಇಯರು ನಮ್ಮ ಫೋರ್ಟಿಸ್ ಆಸ್ಪತ್ರೆ ಇದೆಯಲ್ಲ ಬೆಂಗಳೂರಲ್ಲಿ, ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಒಂದು ವಾರ ಬೇರೆಯವ್ರಿಗೆ ಅಟೆಂಡರ್ ಆಗಿ ಉಳ್ಕೊಂಡಿದ್ದೆ. ಅಲ್ಲಿ ನಾ ವಿಂಡೋ ನೋಡಿದ್ದೆ, ಡಬಲ್ ಗ್ಲೇಜ್ ವಿಂಡೋ, ಹೈವೇ ಸೈಡೇ ಇದೆ, ಡಬಲ್ ಗ್ಲೇಜು, ಮಧ್ಯ ವ್ಯಾಕ್ಯೂಮ್ ಇರುತ್ತೆ ಅಥವಾ ಅರಗೋನ್ ಇರುತ್ತೆ, ಎರಡರಲ್ಲಿ ಒಂದಿರುತ್ತೆ ಅಂತ ಹೇಳಿದ್ದಾರೆ ಅವರು. ನಾನು ಆ್ಯಕ್ಚುಲಿ ನೋಡಿಲ್ಲ ಅದ್ರ ಬಗ್ಗೆ. ಅದು ಒಂಚೂರು ಸೌಂಡ್ ಬರ್ತಾ ಇಲ್ಲ. ಎರಡು 8 mm ಗ್ಯಾಪ್ ಇದೆ ಮಧ್ಯ ಸೀಲಾಗಿ, ಅವ್ರು ಸೀಲಾಗಿ ರೆಡಿಯಾಗಿ ಬರುತ್ತೆ, ಒಂಚೂರು ಸೌಂಡ್ ಬರ್ತಾ ಇಲ್ಲ. ಆ ತರ ಪ್ರಾಪರ್ ಅಂದ್ರೆ ಒಂದು ಕಂಪ್ಲೀಟ್ ಡಬಲ್ ಗ್ಲೇಜ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ. ಈಗ ಟ್ರಿಬಲ್ ಗ್ಲೇಜ್ ಎಲ್ಲ ಬಂದಿದೆ, US ಅಲ್ಲಿ ಬಂದಿದೆ, ನಮಗೆ ಡಬಲ್ ಗ್ಲೇಜ್ ಬಂದ್ರೆ ಸಾಕು. ಅದು ಒಳ್ಳೆ ಎಫೆಕ್ಟ್ ಗೊತ್ತಾಗತ್ತೆ, ಅದು ಮಧ್ಯ ವ್ಯಾಕ್ಯೂಮ್ ಇರುತ್ತೆ. ಆಮೇಲೆ ಮತ್ತೇನು ಗೊತ್ತಾ, ಏನ್ ಮಾಡ್ತಾರೆ ಅಂದ್ರೆ ಈ 8 mm ಗ್ಲಾಸ್ ಇದೆಯಲ್ಲ, ನಮ್ಮಲ್ಲಿ 8 mm ಯೂಸ್ ಮಾಡಿದೀವಿ, ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋ 6 mm ಯೂಸ್ ಮಾಡ್ತಾರೆ ವಿಂಡೋಸ್ ಗಳಿಗೆ. ಅವ್ರು ಏನ್ ಹೇಳ್ತಾರೆ, ಥಿಕ್ ಗ್ಲಾಸ್ ಹಾಕಿ 8 mm ಹಾಕಿ ಸೌಂಡ್ ಬರಲ್ಲ ಅಂತ ಹೇಳ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ಫೇಕ್. ಅಂದ್ರೆ ಮಿಸ್ಗೈಡ್ ಅಂತ ಮಾಡ್ತಾರೆ. ಸ್ವಲ್ಪ ಡಿಫರೆನ್ಸ್ ಆಗ್ಬೋದು, ಬಟ್ ಸಾಕಾಗಲ್ಲ, ಏನಕ್ಕೂ ಸಾಕಾಗಲ್ಲ. 12 ಇಂಚಿನ ಗೋಡನೆ ತಾಗಲ್ಲ, ಇದು ಯಾಕೆ ತಾಗತ್ತೆ ಹೇಳಿ, ಅದು 3/4 ಇಂಚಿಂದು ಥರ್ಮೋಕೋಲ್ ಹೀಟಿಗೆ ಹಾಕಿದಾಗೆ ಏನು. ಬಟ್ ಒಂದು ಬ್ರೇಕ್ ಬೇಕೇ ಬೇಕು, ಪ್ರಾಪರ್. ಹೌದು, ಆಯ್ತು, ಅದು ವೆರಿ ಇಂಪಾರ್ಟೆಂಟ್. ಎನರ್ಜಿನ ಕಟ್ ಮಾಡಲೇಬೇಕು. ಹೌದು, ಎನರ್ಜಿ ಕಟ್ ಮಾಡಲೇಬೇಕು. ನೀವು ಆಕ್ಚುಲಿ ನಿಮ್ಮ ಸ್ಟುಡಿಯೋಕ್ಕೆ ಮಧ್ಯ ರಾಕುಲ್ ತುಂಬಿದಿರಿ. ಆ ಎನರ್ಜಿ ಹೊರಗಿಂದ ಬಂದಿದ್ದು, ಇಟ್ಟಂಗಿಂದ ಎನರ್ಜಿ ಆಗಿದ್ದು ರಾಕುಲ್ ಅಬ್ಸರ್ವ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಮತ್ತೆ ಇಟ್ಟಂಗಿ ಹಾಕಿದ್ದಕ್ಕೆ ಅದು ಮಾಸ್ ಆಯ್ತು, ತುಂಬಾ ಮಾಸ್ ಆಯ್ತು. ಅಂದ್ರೆ ಏನಾಯ್ತು, ರಾಕುಲ್ ಆಕ್ಚುಲಿ ನಂಗೂ ಅವಾಗ ಮಿಸ್ಗೈಡ್ ಆಗಿತ್ತು, ಯಾಕಂದ್ರೆ ನಮ್ಗೆ ಅವಾಗ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ಆಯ್ತು. ನಾ ಏನ್ ಮಾಡಿದೀನಿ, ಬೇಸಿಕ್ ರಾಕುಲ್ ಯೂಸ್ ಮಾಡಿದೀನಿ, ಅಂದ್ರೆ ಡೆನ್ಸಿಟಿ ಕಮ್ಮಿ ಯೂಸ್ ಮಾಡಿದೀನಿ. ಆಕ್ಚುಲಿ ನನ್ನ ಪ್ರಕಾರ ಹೋದ್ರೆ ಈಗ ನಂಗೆ ಫೀಲ್ ಆಗತ್ತೆ, ಆಯ್ತಾ, ನಂಗೆ ಹಾರ್ನ್ ಸೌಂಡ್ ಕೇಳತ್ತೆ, ಅಷ್ಟೆಲ್ಲ ಡಿಸ್ಟರ್ಬೆನ್ಸ್ ಆಗಲ್ಲ ನನಗೆ. ಓಕೆ, ಹಾರ್ನ್ ಬಂತು ಇಷ್ಟ ಆಗಲ್ಲ, ಆಯ್ತಾ, ನಾ ಕಾನ್ಸಂಟ್ರೇಟ್ ಮಾಡಿ ಮಾತ್ರ ಗೊತ್ತಾಗುತ್ತೆ ಬಿಟ್ರೆ. ಬಟ್ ನಾ ಏನು 80 kg ಅಥವಾ 90 kg ಡೆನ್ಸಿಟಿ ಯೂಸ್ ಮಾಡಿದ್ರೆ ತುಂಬಾ ಬೆಟರ್ ಆಗಿರೋದು, ಆಯ್ತಾ. ಅಂದ್ರೆ ಯಾವಾಗ ಏನಾಗ್ತಿತ್ತು ನೋಡಿ, ಫಸ್ಟ್ ಇಟ್ಟಂಗಿ ದಾಡ್ತಾ, ಆಮೇಲೆ ರಾಕುಲ್ ಬಂದಿದ್ದು ಎನರ್ಜಿ ಆಲ್ಮೋಸ್ಟ್ 80% ಕಟ್ ಆಗ್ತಿತ್ತು. ಈಗ ನನ್ನ ಪ್ರಕಾರ 60 ಆಗ್ತಾ ಇದೆ, 50-60 ಅಪ್ರಾಕ್ಸಿಮೇಟ್ಲಿ, ಆಯ್ತಾ. ಉಳಿದಿದ್ದು ಆರಾಮ್ ದಾಡ್ತಾ ಇದೆ. ಅದಕ್ಕೆ STC ಸೌಂಡ್ ಟ್ರಾನ್ಸ್ಮಿಷನ್ ಕ್ಲಾಸ್ ಅಂತ ಪ್ರತಿಯೊಂದು ವಸ್ತುಗಳೇ ಬೇರೆ ಬೇರೆ ತರ ಇರುತ್ತೆ. ಅಂದ್ರೆ ಈಗ ಒಂದು ಬೈಸನ್ ಬೋರ್ಡ್ ಆಗಿರ್ಲಿ, ಅವರೆಲ್ಲ ನಾರ್ಮಲ್ ಆಗಿ US ಅಲ್ಲಿ ತುಂಬಾ ಯೂಸ್ ಆಗೋದಕ್ಕೆ ಅವ್ರು ನಾರ್ಮಲಿ ಏನ್ ಹೇಳ್ತಾರೆ ಅಂದ್ರೆ ಇದಿರುತ್ತಲ್ಲ ವುಡ್ ಅಥವಾ ನಮ್ದು ಇದಿರುತ್ತಲ್ವಾ, ಯಾವ್ದು ಹೇಳಿ, ಐ ಥಿಂಕ್
ನಾವು ಜಿಪ್ಸಮ್ ಬೋರ್ಡ್ಸ್ ಓಕೆ ಇದು ಡ್ರೈ ವಾಲ್ಸ್ ಅಂತ ಹೇಳ್ತಾರೆ ಅವರು ಡ್ರೈ ವಾಲ್ಗೆಲ್ಲ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ, ಬಟ್ ನಮ್ ಕಡೆ ಇಲ್ಲ. ಬಟ್ ಕೆಲವೊಬ್ರು ಹೇಳ್ತಾರೆ ಬೈಸನ್ ಬೋರ್ಡ್ ಹಾಕಿದ್ರು ಆಗತ್ತೆ ಅಂತ. ಬೈಸನ್ ಬೋರ್ಡ್ ತುಂಬಾ ಮಾಸ್ ಇದೆ ಒಪ್ಕೊಳ್ಳೋಣ, ಬಟ್ ಅದ್ರ ಪವರ್ ಅಷ್ಟಲ್ಲ ಇಲ್ಲ. ಆಕ್ಚುಲಿ ಡ್ರೈವರ್ ಅಲ್ಲೂ ನಮ್ಮ ಆಫೀಸಿಗೆ ಹಾಕಿ ಡ್ರೈವಾಲ್ ಅಕೌಸ್ಟಿಕ್ ಜಾಸ್ತಿ ಇದೆ, ಅದು ಸ್ಪೆಷಲ್ ಬರುತ್ತೆ. ನಾವೀಗ ಏನ್ ಅನ್ಕೊಳ್ತಾರೆ ಗೊತ್ತಾ, ಕೆಲವೊಬ್ರು ತಾನು ಬರೀ ಸೀಲಿಂಗ್ ಮಾಡ್ಬಿಡ್ತೀನಿ ಸೌಂಡ್ ಪ್ರೂಫ್ ಆಗತ್ತೆ ಅಂತ ಅನ್ಕೊಳ್ತಾರೆ. ಆಕ್ಚುಲಿ ಅವರು 2 ಫೂಟ್ ಅದು 1 ಫೂಟ್ ಗ್ಯಾಪ್ ಕೊಡ್ತಾರೆ, ಆ ರೀಸನ್ ಆಗತ್ತೆ ಆಯ್ತಾ, ಒಂದ್ ಲೆವೆಲ್ ಆಗತ್ತೆ ಅಷ್ಟೇ, ಬಟ್ ಪ್ರಾಪರ್ ಆಗಲ್ಲ. ಯಾಕಂದ್ರೆ ಇನ್ಸುಲೇಷನ್ ಮಟೀರಿಯಲ್ ಬೇಕೇ ಬೇಕು. ಅದನ್ನ ಆಕ್ಚುಲಿ ನಾವು ಒಂದೆರಡು ಸಲ ಮಾಡಿದೀವಿ ಸೌಂಡ್ ಟ್ರಾನ್ಸ್ಮಿಷನ್ ಕ್ಲಾಸ್ ಅಂತ. ಪ್ರತಿ ಮಟೀರಿಯಲ್ಗೂ ಒಂದು ಸೌಂಡ್ ಟ್ರಾನ್ಸ್ಮಿಷನ್ ಕ್ಲಾಸ್ ಇದೆ. ಆಕ್ಚುಲಿ ಒಳ್ಳೆ ಕಂಪ್ನಿ ಜಿಪ್ರಾಕ್ನವ್ರು ತಗೊಂಡ್ರೆ ಅವರು ಹೇಳ್ತಾರೆ, ಅವ್ರದ್ದು STC ರೇಟಿಂಗ್ ಕೊಡ್ತಾರೆ, ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ರಾಕ್ ಕೂಲಿಗೆ ಡೆನ್ಸಿಟಿಗೆ ನೀವು ಫಸ್ಟ್ ಹಾಕಿದ್ದು ನಮಗೆ, ನಾವು ಫಸ್ಟ್ ತರಿಸಿದಾಗಿತ್ತು, ಅದಕ್ಕೆ ಒಂದು STC ಕ್ಲಾಸ್ ಇದೆ. ಆಮೇಲೆ ಈಗ ನಾವು ತರಿಸ್ತಾ ಇರೋದು ಅಷ್ಟು 90 kg ಅದ್ರದ್ದು STC ಕ್ಲಾಸ್ ಇದೆ. ನಾವು ಆ STC ಕ್ಲಾಸ್ ಸೌಂಡ್ ಟ್ರಾನ್ಸ್ಮಿಷನ್ ಕ್ಲಾಸ್ ಅಂದ್ರೆ ಇದು ಹೊರಗಡೆ ಒಂದು 80 dB ಬರ್ತಾ ಇದೆ ಅಂದ್ರೆ ಅದನ್ನ ಎಷ್ಟು ತಡೆಯುತ್ತೆ, ಸೇಮ್ ಹೀಟಲ್ಲಿ R ವ್ಯಾಲ್ಯೂ ಇದೆ ಥರನೇ ಎಷ್ಟು ತಡೆಯುತ್ತೆ ಅದನ್ನು 60 dB ತಂದ್ಕೊಂಡ್ರೆ ಸೊ STC ಕ್ಲಾಸು 20 dB ಅಂತ ಹೇಳ್ಬೋದು. 20 dB ಕಡಿಮೆ ಆಯಿತು ಅಂದರೆ ತುಂಬ ಕಮ್ಮಿ ಆಯಿತು, ಸಿಕ್ಕಾಪಟ್ಟೆ ಕಮ್ಮಿ ಆದಂಗೆ ಆಯ್ತು. ಆ್ಯಕ್ಚುಲಿ ಕೆಲವರಿಗೆ ಅವ್ರಿಗೆ ಏನಾಯ್ತು, ಸೇಮ್ ಮ್ಯಾಥಲ್ಲಿ ಅವ್ರಿಗೆ ಏನಾಯ್ತು ಬರೀ 10-20 ಅನಿಸುತ್ತೆ, ಬಟ್ ಆ್ಯಕ್ಚುಲಿ ತುಂಬ ಕಮ್ಮಿ ಆಯಿತು, ಹಾಫ್ ಆಯಿತು ಸಿಕ್ಕಾಪಟ್ಟೆ. ಅದು ನಾ ಎಲ್ಲೋ ಓದಿದ್ದೆ, ಅದನ್ನು ಎವ್ರಿ 6 dBಗೆ ಡಬಲ್ ಆಗುತ್ತೆ. ಎವ್ರಿ 6 dB ಮೈನಸ್ ಆದಾಗೆ ಹಾಫ್ ಆಗುತ್ತೆ. ಹೌದು, ಕಟ್ ಫುಲ್ ಕಟ್ ಡೌನ್ ಆಗ್ತಾ ಬರುತ್ತೆ ಮೇಜರ್ ಆಗಿ. ಅದೇ ಹೇಳಿದ್ನಲ್ವಾ, ಪ್ರತಿಯೊಂದು ಬೋರ್ಡ್ಸ್ಗಳಿಗೆ STC ಕ್ಲಾಸ್ ರೇಟಿಂಗ್ ಕೊಡ್ತಾರೆ. ಅಕೌಸ್ಟಿಕ್ ಮಟೀರಿಯಲ್ ಆಗಲಿ ಯಾವುದೇ ಒಂದು ಮಟೀರಿಯಲ್ ಆಗಲಿ. ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಒಂದು ಟೇಬಲ್ ತಗೋಣ ಅಥವಾ ಇದು ಲ್ಯಾಪ್ಟಾಪ್ ತಗೋಣ, ಇದಕ್ಕೂ STC ರೇಟಿಂಗ್ ಕೊಡ್ಬೋದು ಆಯ್ತಾ. ಪ್ರತಿಯೊಂದಕ್ಕೂ STC ರೇಟಿಂಗ್ ಫೈಂಡ್ ಔಟ್ ಮಾಡಲೇಬೇಕು. ಅಂದ್ರೆ ಯಾವುದೋ ಒಂದು ಎನರ್ಜಿನ ತಡಿಲೇಬೇಕು. ಈಗ ನಾನೀಗ ಹೋಗ್ತಾ ಇದ್ದೀನಿ, ನನ್ನ ಎದುರು ಯಾರು, ನಾನು ಸೌಂಡ್ ಎನರ್ಜಿ ಅನ್ಕೋಣ, ನನ್ನ ಎದುರು ಯಾರೋ ಬಂದ್ರು ಆಯ್ತಾ, ಅವ್ರನ್ನ ಡ್ಯಾಶ್ ಹೊಡೆದೆ, ನನ್ನ ಪವರ್ ಒಂದಿಷ್ಟು ಕಮ್ಮಿ ಆಯ್ತು, ನಾನು ಮುಂದೆ ಹೋಗ್ತಾ ಇದ್ದೀನಿ, ಬಟ್ ನನ್ನ ರೀಚ್ ಆಗೋ ಲಿಮಿಟ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾವು STC ರೇಟಿಂಗ್ ಅಂತ ಹೇಳ್ತೀವಿ ಅಷ್ಟೇ, ಸಿಂಪಲ್. ಮಾಸ್ ಜಾಸ್ತಿ ಇದ್ರೆ, ಅಬ್ಸರ್ವ್ ಜಾಸ್ತಿ ಇದ್ರೆ ಜಾಸ್ತಿ ಆಗುತ್ತೆ STC. ಈಗ ಹೊಡೆದ್ನ ಹಿಂಗೆ ಡ್ಯಾಶ್ ಆಯ್ತಾ, ನಿಂತು ಬಿಡ್ತೀನಿ. ಯಾವಾಗ STC ರೇಟಿಂಗ್ ತುಂಬಾ ಚೆನ್ನಾಗಿದ್ರೆ, ಇಲ್ಲ STC ರೇಟಿಂಗ್ ಕಮ್ಮಿ ಇದೆಯಾ, ನಾವು 1 ಕಿಲೋಮೀಟರ್ ಮುಂದೆ ಹೋಗ್ತೀನಿ. ಸೊ ಅಷ್ಟೇ, ಅಂದ್ರೆ ವಾಲ್ಯೂಮ್ ತರನೇ. ಈಗ ನೀವು ಹೋಗಿ ಕಾರಿಗೆ ಡ್ಯಾಶ್ ಹೊಡೆದ್ರೆ ನೀವು ಪೂರ್ತಿ ನಿಲ್ತೀರಿ, ಕಾರ್ ಹೋಗಿ ನಿಮ್ ಡ್ಯಾಶ್ ಹೊಡೆದ್ರೆ ನೀವು STC ರೇಟಿಂಗ್ ಕಮ್ಮಿ ಹೋಗ್ತೀರಿ. ಅಷ್ಟೇ ಎಕ್ಸಾಕ್ಟ್ಲಿ ಸೇಮ್ ಹಂಗೆ ಆಗುತ್ತೆ. ಅದೇ ತರ ಮಾಡ್ಲಿಕ್ಕೆ ನಾವು ಆಕ್ಚುಲಿ STC ರೇಟಿಂಗ್ ಜಾಸ್ತಿ ಮಾಡ್ಲಿಕ್ಕೆ ನಾವು ರಾಕ್ ಕೂಲ್ ಜೊತೆ ಇನ್ನೊಂದು ಯೂಸ್ ಮಾಡಿದ್ವಿ, ಮಾಸ್ ಲೋಡೆಡ್ ವಿನಿಯಲ್. ಒನ್ ಆಫ್ ದ ಬೆಸ್ಟ್ ಅದು ಸೌಂಡ್ ಪ್ರೂಫಿಂಗ್ ಅಂತಾನೆ ಸ್ಪೆಷಲ್. ಹೌದು, ಮಾಸ್ ಲೋಡೆಡ್ ವಿನಿಯಲ್ ಇದೆಯಲ್ಲ, ಅದ್ರ ಡೆನ್ಸಿಟಿ ಬಂದ್ಬಿಟ್ಟು ತುಂಬಾ ಹೈ ಇರುತ್ತೆ. ನೋಡಿ, ಈಗ ಸೌಂಡ್ ಪ್ರೂಫಿಂಗ್ ಅಲ್ಲಿ ರಬ್ಬರ್ ಒನ್ ಆಫ್ ದ ಬೆಸ್ಟ್ ಮಟೀರಿಯಲ್ಸ್. ಅಂದ್ರೆ ನಿಮ್ಗೆ ಈಗ ಶಾಕ್ ವೇವ್ಸ್ ಇರುತ್ತಲ್ವಾ, ಅಂದ್ರೆ ನೋಡಿ, ಈಗ ನೀವು ದೊಡ್ಡ ಮಷಿನ್ ಇರುತ್ತೆ, ಅದ್ರ ಕೆಳಗಡೆ ವೈಬ್ರೇಷನ್ ಆಗಬಾರ್ದು ಅಂತ ಕೆಳಗಡೆ ಹಾಕಿರ್ತಾರೆ ರಬ್ಬರ್ ಪ್ಯಾಡ್ ಅಂತ ಹೇಳ್ತಾರೆ. ಅಂದ್ರೆ ಏನು ಗೊತ್ತಾ, ಸೌಂಡ್ ಆಕ್ಚುಲಿ ವೈಬ್ರೇಷನ್, ಸೌಂಡ್ ಇಸ್ ಈಕ್ವಲ್ ಟು ವೈಬ್ರೇಷನ್, ನಥಿಂಗ್ ಎಲ್ಸ್, ಸಿಂಪಲ್ ಆಯ್ತಾ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ಆ ತರ ರಬ್ಬರ್ಸ್ ಅನ್ನ ಯೂಸ್ ಮಾಡೋದು. ಮಾಸ್ ಲೋಡೆಡ್ ವಿನಿಯಲ್ ತುಂಬಾ ಹೆವಿ ಇರುತ್ತೆ. ನೀವು ಸೌಂಡ್ ಪ್ರೂಫಿಂಗ್ ಮಾಡ್ತೀರಾ ಅಂದ್ರೆ ರಾಕ್ ವೂಲ್ ಆಕ್ಚುಲಿ ಒಂದೇ ಅಲ್ಲ, ಅದನ್ನ ಕಾಂಬಿನೇಷನ್ ಮಾಡ್ಬೇಕಾಗತ್ತೆ. ಈಗ ನಾವು ಶಿವಮೊಗ್ಗದಲ್ಲಿ ಮಾಡಿದ್ವಿ, ಕಾಂಬಿನೇಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಕಂಟ್ರೋಲ್ ಮಾಡ್ಬೋದು. ನಮ್ಗೆ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಸ್ಪೆಷಲ್ ಎಕ್ಸ್ಪೀರಿಯನ್ಸ್, ನೆನಪಿದ್ಯಾ? ಜಸ್ಟ್ ಗಾಡಿ ಟಚ್ ಮಾಡೋ ಗಾಡಿ ವೈಬ್ರೇಷನ್ ಆಗ್ತಿತ್ತು. ಹೌದು, ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವು ರಬ್ಬರ್ ಯೂಸ್ ಫೈನಲ್ ಮಾಸ್ ಜಾಸ್ತಿ ಮಾಡಲೇಬೇಕು. ಸೊ ಅಂದ್ರೆ ಅದನ್ನ ಏನ್ ಮಾಡಿದ್ವಿ ನಾವು, ಅಲ್ಲಿ ಮಾಡಿರುವಂತ ಟೆಕ್ನಾಲಜಿ ನಾವು ಶೇರ್ ಮಾಡೋದು ಬೇಡ. ಅಲ್ಲ, ಆಕ್ಚುಲಿ ಶೇರ್ ಮಾಡೋದಂದ್ರೆ ಅದು 1 hour ಆಗ್ಬಿಡುತ್ತೆ, ಅದನ್ನ ತುಂಬಾ ದೊಡ್ಡ ಆಗುತ್ತೆ. ಸ್ಪೆಷಲ್ ರೆಸಿಪಿ ಆಕ್ಚುಲಿ. ಇದನ್ನ ಕಾರ್ ಗಿಡಗೆ ಅಕೌಸ್ಟಿಕ್ ಡ್ಯಾಂಪಿಂಗ್ ಮಾಡ್ಲಿಕ್ಕೆ ಫಸ್ಟ್ ಒಂದು ಮಾಸ್ ಲೋಡೆಡ್ ವಿನಿಯಲ್ ಹಾಕ್ತಾರೆ. ಈಗ ಆಕ್ಚುಲಿ ತಗಡಿಗೆ ಮೆಟಲ್ ಕಡಿಮೆ ಇದ್ರೆ ವೈಬ್ರೇಷನ್ ಆಗುತ್ತೆ ಅಂತ, ಆಂಪ್ಲಿಫೈರ್ ಆಗುತ್ತೆ ಅಂತಲ್ಲ, ಅದಕ್ಕೆ ನೀವು ಮಾಸ್ ಲೋಡೆಡ್ ಹಾಕಿದ್ರೆ ತಿಕ್ ಆಗುತ್ತೆ, ದಪ್ಪ, ಅವಾಗ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಅದನ್ನ ಮೆಟಲ್ ಶೀಟಿಗೆ ಸಹಿತ ಯೂಸ್ ಮಾಡಬಹುದು. ಮೆಟಲ್ ಶೀಟಿಗೆ ಅಪ್ಲೈ ಮಾಡೋದು ತುಂಬಾ ಕಷ್ಟ ಆಯ್ತಾ. ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಯಾವತ್ತು ಟಚ್ ಹಾಕೊಂಡಿದ್ದಾಗ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಈ ಕಾರಲ್ಲಿ ಆಗೋದು ಅದೇ ಡ್ಯಾಂಪಿಂಗ್, ಇದೇ ಸೇಮ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಅದ್ರ ಥಿಕ್ನೆಸ್ ಬೇರೆ ಯೂಸ್ ಮಾಡ್ತಾರೆ ಆಯ್ತಾ. ಬಟ್ ಏನಾಗುತ್ತೆ, ಅದು ನಿಮಗೆ ವೈಬ್ರೇಷನ್ ಕಮ್ಮಿ ಮಾಡೋದಕ್ಕೆ ರೋಡ್ ನಾಯ್ಸ್ ಅನ್ನು ತುಂಬಾ ಕಮ್ಮಿ ಮಾಡಿಕೊಡುತ್ತೆ. ಯಾಕಂದ್ರೆ ನಮ್ದು ಗ್ಲಾಸ್ ಇರಲಿ, ವಿಂಡೋಸ್ ಇರಲಿ, ಅದು ಯಾವ್ದೆಲ್ಲ ನಾರ್ಮಲ್ ಆಗಿರುತ್ತೆ. ಈಗ ನೀವು ಬೆನ್ಸ್ ತಗೊಳ್ತೀರಾ, ದೊಡ್ಡ ಕಾರ್ ತಗೊಳ್ತೀರಾ ಅಂದ್ರೆ, ಈಗ ಹೊಸದು ರಾಕ್ಸಿಗೆ ಸೌಂಡ್ ಪ್ರೂಫ್ ಡಬಲ್ ಗ್ಲೇಜ್ ವಿಂಡೋ ಬಂದಿದೆ. ಆಕ್ಚುಲಿ ಅದು ಸೌಂಡ್ ಬರಲ್ಲ, ಆ ಗ್ಲಾಸು ಟಾಪ್ ಎಂಡಿಗೆ ಇರ್ಬೋದು, ಹೆಚ್ಚಾಗಿ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ. ಅದಕ್ಕೆ ಮೇಲೆ ನೋಡ್ಬೋದು ನೀವು, ಅದಕ್ಕೆ ಡಬಲ್ ಗ್ಲೇಜ್ ಇರುತ್ತೆ, ಈ ತರ ಇರುತ್ತೆ, ಗೊತ್ತಾಗುತ್ತೆ. ಎರಡು ಗ್ಲಾಸ್ನ ಪೇಸ್ಟ್ ಮಾಡ್ತಾರೆ. ಸೊ ಅದು ಒಂದು ಸ್ಪೆಷಲ್ ಗ್ಲಾಸಸ್, ಆ ತರ ಗ್ಲಾಸ್ ಯೂಸ್ ಮಾಡಬಹುದು. ಅಂದ್ರೆ ಸೌಂಡ್ ಆಕ್ಚುಲಿ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಮಾಡಲ್ಲ, ಅಂದ್ರೆ ಅದಕ್ಕೆ ಏನಾದ್ರು ಒಂದು ಇದು ಬೇಕೇ ಬೇಕು. ಹೌದು, ಅಥವಾ ಒಂದು STC ರೇಟಿಂಗ್ ಜಾಸ್ತಿ ಆಗ್ಲಿಕ್ಕೆ ವೈಬ್ರೇಷನ್ ಕಟ್ ಮಾಡ್ಲಿಕ್ಕೆ ಒಂದು ವಸ್ತು ಬೇಕೇ ಬೇಕಾಗುತ್ತೆ. ಅಥವಾ ಅಲ್ಲಿ ಗಾಳಿ ಇರಬಾರ್ದು, ಯಾವ್ದಾದ್ರು ಒಂದು ಮಾಧ್ಯಮ ಬೇಕು. ಅದಕ್ಕೆ ತಾನು ಆ ಕಡೆ ಹೋಗ್ಬೇಕಂದ್ರೆ ಏನಾದ್ರು ಇರಲೇಬೇಕು, ಇಲ್ಲ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ವೈಬ್ರೇಷನ್ ಅಲ್ವಾ, ಅದು ವೈಬ್ರೇಷನ್ ಆದ್ರೆ ಮಾತ್ರ ಹೋಗುತ್ತೆ. ಸೊ ಸೌಂಡ್ ಪ್ರೂಫಿಂಗು ಮನೆಗಳಿಗೆ ಬೆಟರ್ ಅಂತ ಹೇಳಿದ್ರೆ ರಾಕ್ ವೂಲ್ ಯೂಸ್ ಮಾಡಬಹುದು, ಗ್ಲಾಸ್ ವೂಲ್ ಯೂಸ್ ಮಾಡಬಹುದು. ಆಮೇಲೆ ಹ್ಯಾಂಪ್ ವೂಲ್ ಅಂತ ಬರುತ್ತೆ, ನಮ್ ಕಡೆ
ಒಳಗಡೆ ಕಮ್ಮಿ, ಹ್ಯಾಂಡ್ಫುಲ್ ಅಲ್ಲ ಆಯ್ತಾ. ಆಮೇಲೆ ವುಡ್ ಬೋರ್ಡ್ ಅಂತ ಬರುತ್ತೆ ಆಯ್ತಾ, ತುಂಬಾ ಈ ತರದ ವೂಲ್ ಐಟಮ್ ತುಂಬಾ ಬರುತ್ತೆ. ಅದನ್ನ ನೀವು ಎರಡನ್ನ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಬಟ್ ನೋಡ್ಕೊಂಡು ಯೂಸ್ ಮಾಡಿ. ನಾವು ಪ್ರಿಫರ್ ಮಾಡೋದು ರಾಕ್ ವೂಲ್ ಅಂತ, ಒನ್ ಆಫ್ ದ ಬೆಸ್ಟ್. ಹೌದು, ಏನಕ್ಕೆ ಈಸಿ ಆಕ್ಸೆಸಬಲ್ ಇದೆ, ಚೀಪ್ ಅಂಡ್ ಬೆಸ್ಟ್, ಹಾಳಾಗಲ್ಲ, ಈ ಇರುವೆ ತಿನ್ನಲ್ಲ, ರ್ಯಾಟ್ ರೋಡೆಂಟ್ ಪ್ರೂಫ್ ಆಗಿರುತ್ತೆ. ಹೌದು, ಮತ್ತೆ ಹೀಟ್ ಪ್ರೂಫ್ ಆಗುತ್ತೆ, ಡ್ಯಾಮ್ ಪ್ರೂಫ್. ಸೊ ಅದು ಪ್ಲಸ್ ಆಡ್ ಆನ್ ಆಗ್ತಾ ಹೋಗುತ್ತೆ. ನೀವು ಫಸ್ಟ್ ಹೇಳಿದಾಗೆ ಅಂದ್ರೆ ಹೇಳ್ದಲ್ವಾ, ನೀವು ಹೀಟ್ ಪ್ರೂಫ್ ಮಾಡ್ತೀರಾ ಮಾಡಿ, ಸೌಂಡ್ ಪ್ರೂಫಿಂಗ್ ಆಟೋಮೆಟಿಕ್ ಆಯ್ತಾ. ಸೊ ನೀವು 10,000 ರೂಪಾಯಿ ಬಜೆಟ್ ಸೌಂಡ್ ಪ್ರೂಫಿಂಗ್ ಮಾಡ್ತಿದ್ದೀರಾ, ಹೀಟ್ ಪ್ರೂಫ್ ಮಾಡ್ತಿದ್ದೀರಾ, ಫೈರ್ ಪ್ರೂಫ್ ಮಾಡ್ತಾ ಇದ್ದೀರಾ, ಹಾಲ್ ಇನ್ ಒನ್ ಆಗುತ್ತೆ. ಅದಕ್ಕೆ ಸೌಂಡ್ ಪ್ರೂಫ್ ಅದೊಂದು. ಮತ್ತೆ ವಿಂಡೋನ ಸ್ವಲ್ಪ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು. ವಿಂಡೋಸ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು. ನೀವು ಸೌಂಡ್ ಪ್ರೂಫಿಂಗ್ ಅಂತಾನೆ ಮಾಡ್ತಾ ಇದ್ದೀರಾ, ಅದ್ರ ಸ್ವಲ್ಪ ಅಟ್ ಲೀಸ್ಟ್ ಮಾಡ್ತಿದ್ದೀರಾ ಅಂದ್ರೆ ನಾವು ಹೇಳೋದು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಮನೆಗಳಿಗೆ ಔಟರ್ ವಾಲ್ ಇರುತ್ತಲ್ವಾ, ಸೊ ಔಟರ್ ವಾಲ್ ಮಾತ್ರ ಇನ್ಸುಲೇಟ್ ಮಾಡಿ. ಇಂಟೀರಿಯರ್ ವಾಲ್ ಅವಶ್ಯಕತೆ ಇಲ್ಲ, ಇಂಟೀರಿಯರ್ ಏನ್ ಬೇಕಾದ್ರೂ ಮಾಡ್ಕೊಂಡು. ಇಂಟೀರಿಯರ್ ವಾಲ್ ಎಲ್ಲಾದ್ರೂ ಒಂದು ಬೆಡ್ರೂಮಿಗೆ ಬೇಕಾದ್ರೆ, ಅಥವಾ ಒಂದು ನೀವು ಸ್ಪೆಷಲ್ ಹೋಮ್ ಥಿಯೇಟರ್ ಮಾಡ್ತೀರಾ ಅಂದ್ರೆ ಅಲ್ಲಿ ಅಷ್ಟೇ. ಈಗ ನಿಮ್ಗೆ ಡಬಲ್ ಬೆಡ್ರೂಮ್ ತುಂಬಾ ಹತ್ರ ಅನ್ಸುತ್ತೆ, ನಿಮ್ಗೆ ಆ ಕಡೆ ಈ ಕಡೆ ನೀವು ಮಾತಾಡಿ ಕೇಳಬಾರ್ದು ಅಂದ್ರೆ ಅವಾಗ ಬೇಕಾದ್ರೆ ಮಧ್ಯ ರಾಕ್ ವಾಲ್ ಹಾಕಿ ಮಾಡ್ಕೊಳ್ಳಿ. ಬಟ್ ನಾವು ಫಸ್ಟ್ ಪ್ರಿಫರೆನ್ಸ್ ಆಸ್ ಅ ಮೇಜರ್ ಡಿಫೆನ್ಸ್ ಔಟರ್ ವಾಲ್ ಇಂಪಾರ್ಟೆಂಟ್. ಬಾರ್ಡರ್, ಮನೆ ಬಾರ್ಡರ್ ಫಸ್ಟ್ ಹಾಕೊಳ್ಳಿ. ಮನೆ ಬಾರ್ಡರ್ ಒಳಗೆ ಯಾರು ಬಂದ್ರೆ ಮುಗಿತಾ, ಎಲ್ಲ ಕಡೆ ಕೇಳುತ್ತೆ, ನಾರ್ಮಲ್ ಅದು. ಹಾಗಾಗಿ ಮನೆ ಬಾರ್ಡರ್ ಸಂರಕ್ಷಣೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ, ಹೀಟ್ ಪ್ರೂಫಿಂಗ್ ಆಗುತ್ತೆ, ಸೌಂಡ್ ಪ್ರೂಫಿಂಗ್ ಆಗುತ್ತೆ. ಲಂಡನ್ ಇದೆಯಲ್ಲ ಇಂಗ್ಲೆಂಡ್ ಅಲ್ಲಿ, ಅಲ್ಲಿ ಏನೋ ಈಗ ಹೀಟ್ ಪ್ರೂಫ್ ಜೊತೆ ಸೌಂಡ್ ಪ್ರೂಫ್ ಕಂಪಲ್ಸರಿ ಮಾಡ್ತಾರೆ ಅಂತ. ಯಾಕೆಂದ್ರೆ ಅವ್ರದ್ದು ಸ್ವಲ್ಪ ಇಕ್ಕಟ್ಟಾದ ಜಾಗ ಮೇನ್ ಲಂಡನ್ ಸಿಟಿ ಒಳಗೆ, ಅಲ್ಲಿ ಒಂದು ಪ್ರೈವಸಿ ಮೇಂಟೈನ್ ಮಾಡಲಿಕ್ಕೆ ಸೌಂಡ್ ಪ್ರೂಫ್ ಇದೇ ತರ STC ಕ್ಲಾಸ್ ಮಿನಿಮಮ್ ಇರಬೇಕು ಆ ವಿಂಡೋ ವಾಲ್ ಮಾಡಲಿಕ್ಕೆ ಅಂತ ಮಾಡಬಹುದು. ಹೆಚ್ಚಾಗಿ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಅದನ್ನ ಮುಂದೆ ಯಾವಾಗಾರು ನೋಡೋಣ. ನಮ್ಮ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಜಾಗ ಇದೆ, ನಡೆಯುತ್ತೆ. ಪಕ್ಕದ ಮನೆ ಮಾತಾಡಿದ್ ಕೇಳಿದ್ರೆ ಇನ್ನೂ ಮಜಾ ಬರುತ್ತೆ. ಸೊ CCTV ವಿತ್ ಮೈಕ್ ಆಗುತ್ತೆ ಅದು. ಹಾಗಾಗಿ ಸೌಂಡ್ ಪ್ರೂಫಿಂಗ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಸೌಂಡ್ ಪ್ರೂಫಿಂಗ್ ಇಂದ ತುಂಬಾ ಹೆಲ್ತ್. ಆಮೇಲೆ ಇದು ಸೌಂಡ್ ಪ್ರೂಫ್ ಆಯ್ತು, ಬಟ್ ಇದೇ ಮುಂದೆ ಹೋದ್ರೆ ನಾವು ಆಕ್ಚುಲಿ ಇಕೋ ಪ್ರೂಫ್ ಸೌಂಡ್ ಅಕೌಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅದು ಬೇರೆನಾ? ಅದು ಹೌದು, ಕಂಪ್ಲೀಟ್ ಅಕೌಸ್ಟಿಕ್ ಟ್ರೀಟ್ಮೆಂಟ್ ಬೇರೆ, ಕಂಪ್ಲೀಟ್ ಡಿಫರೆಂಟ್. ಮಟೀರಿಯಲ್ ಸೇಮ್, ಬಟ್ ಕೆಲವೊಂದು ಮಟೀರಿಯಲ್ ಸೇಮ್, ಕೆಲವೊಂದು ಮಟೀರಿಯಲ್ ಯೂಸ್ ಮಾಡಕ್ಕೆ ಬರಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಈಗ ನೋಡಿ ಅಕೌಸ್ಟಿಕ್ ಅಂದ್ರೆ ನಾವು ಮಾತಾಡ್ತಾ ಇರೋದು ಮೊಳಗಬಾರ್ದು. ಈಗ ನೀವು ಹೊಸ ಮನೆ ಕಟ್ಟಿದ್ದೀರಾ, ಎಂಟ್ರಿ ಕೊಡ್ತೀರಾ, ಈ ಸಲ ಸೆಕೆ ಆಗಲ್ಲ, ಈ ಸಲ ಮೊಳಗತ್ತೆ, ಹಾಲಿಗೆ ಆಗತ್ತೆ, ತುಂಬಾ ಹಾಲಿಗೆ ಆಗತ್ತೆ, ನಾರ್ಮಲ್ ಅದು ಆಯ್ತಾ. ನೀವು ಆಮೇಲೆ ಎಲ್ಲ ನಿಮ್ ತಂದು ಇಡ್ತೀರಾ, ಐಟಮ್ಸ್ ಎಲ್ಲ ಇಟ್ಮೇಲೆ ಕಮ್ಮಿ ಆಗತ್ತೆ, ಕಂಟ್ರೋಲ್ಡ್ ಆಗತ್ತೆ. ಸೊ ಅಕೌಸ್ಟಿಕ್ ಅಂದ್ರೆ ನಾವು ಮಾತಾಡಿರುವಂತ ವೇವ್ಸ್ ಇದೆಯಲ್ಲ ವಾಪಸ್ ಬಂದು ನಮ್ಗೆ ಕೇಳುತ್ತೆ ನೋಡಿ, ಅದಕ್ಕೆ ಅಕೌಸ್ಟಿಕ್ ಅಂತ, ಅದು ರಿವರ್ಬ್ ಅಂತ ಹೇಳ್ತೀವಿ ನಾವು. ಸಾರಿ, ಅಕೌಸ್ಟಿಕ್ ಅಲ್ಲ, ಇಕೋ ಅಥವಾ ರಿವರ್ಬ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಮಾತಾಡಿದ್ದು, ಫಾರ್ ಇನ್ನೂ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ನಾವೊಂದು ಕಲ್ ತಗೊಳ್ತೀನಿ, ಬಾಲ್ ತಗೊಳ್ತೀನಿ, ಕಲ್ ಬೇಡ, ಬಾಲ್ ತಗೊಂಡು ಗೋಡೆ ಹೊಡಿತೀನಿ, ಅದು ವಾಪಸ್ ಬರುತ್ತಲ್ವಾ, ಅದು ಇಕೋ. ಏಳು ಸಲ ಮೊಳಗೋದು, ಅದೆಲ್ಲ ಅವ್ರು ಪ್ಲಾನ್ ಮಾಡಿ ಕಟ್ಟಿರುವಂತದ್ದು. ಸೊ ಇಕೋ ಆಗ್ಬಾರ್ದು ನಮ್ಗೆ. ಇಕೋ ಆದ್ರೆ ಏನಾಗುತ್ತೆ ಅಂದ್ರೆ, ಅದ್ರಲ್ಲಿ ಮತ್ತೆ ಸ್ಪೀಚ್ ಕ್ಲಾಸ್ ಅಂತ ಬರುತ್ತೆ ಆಯ್ತು, ತುಂಬಾ ಇದೆ ಬಿಡಿ. ನಾವು ಸಿಂಪಲ್ ಅರ್ಥ ಮಾಡ್ಕೊಳ್ಳೋಣ. ನೀವು ಮಾತಾಡಿರೋದು ಬೇರೆಯವ್ರಿಗೆ ಕ್ಲಿಯರ್ ಕೇಳಬೇಕು, ಅಥವಾ ನಿಮ್ಮ ಡಿಸ್ಕಷನ್ ಆಗ್ತಾ ಇರೋದು ಇಬ್ರು ಕ್ಲಿಯರ್ ಕೇಳಬೇಕು ಅಂದ್ರೆ ಇಕೋನ ಕಂಟ್ರೋಲ್ ಮಾಡಬೇಕು. ಎರಡನೇ ಸಲ ಕೇಳಬಾರ್ದು, ಒಂದೇ ಸಲ ಕ್ಲಿಯರ್, ಕ್ರಿಸ್ಪ್ ಅಂತ ಹೇಳ್ತೀವಿ, ಶಾರ್ಪ್ ಕ್ರಿಸ್ಪ್ ಯೂಸ್ ಮಾಡಬಹುದು. ಆ ತರ ಇದ್ರೆ ಅಕೌಸ್ಟಿಕ್. ಅದು ಅಕೌಸ್ಟಿಕ್ ಗೆ ನಾವು ರಾಕ್ ವೂಲ್ ನ ಯೂಸ್ ಮಾಡಬಹುದು ಆಯ್ತಾ. ಆಮೇಲೆ ಸೇಮ್ ಗ್ಲಾಸ್ ವೂಲ್. ಆಮೇಲೆ ಅದ್ರ ಅಕೌಸ್ಟಿಕ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಆಯ್ತಾ. ಅದು ನಾವು ಯಾವಾಗ ಅಂದ್ರೆ, ನೀವು ಮ್ಯೂಸಿಷಿಯನ್ಸ್ ಆದಾಗ ನೀವು ನಾರ್ಮಲ್ ಆದ್ರೆ ರಾಕ್ ವೂಲ್ ನ ಯೂಸ್ ಮಾಡಿ. ಆಮೇಲೆ ನಿಮ್ಮ ಮನೇಲಿರುವಂತಹ ಇದಿರುತ್ತಲ್ವಾ, ಏನು ನೋಡಿ, ಲೈಕ್ ಬುಕ್ ಶೆಲ್ಫ್ ಆಗಿರ್ಲಿ, TV ಸ್ಟ್ಯಾಂಡ್ ಆಗಿರ್ಲಿ, ಅದನ್ನ ಜಾಸ್ತಿ ಆಡ್ ಮಾಡಿ. ಆಮೇಲೆ ಲೈಕ್ ಸೋಫಾ, ಅದೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ರಿವರ್ಬ್ ಕಮ್ಮಿ ಆಗುತ್ತೆ ಮೇಜರ್ ಆಗಿ. ಅದೇ ಅಕೌಸ್ಟಿಕ್ ಒಂದೇದು ಅಬ್ಸರ್ಬರ್ ಬೇರೆ, ಡಿಫ್ಯೂಸರ್ ಬೇರೆ. ಓಕೆ, ಸ್ವಲ್ಪ ಡಿಫ್ರೆಂಟ್. ಈಗ ನೀವು ಹೇಳೋದು ಬುಕ್ಸ್ ಎಲ್ಲ ಡಿಫ್ಯೂಸರ್ ಆಗುತ್ತೆ. ಆಕ್ಚುಲಿ ನಾವು ಈಗ ರೆಂಟ್ ಹೌಂಟ್ ಯಾವ್ದಾದ್ರು ಮನೆ ನೋಡ್ಲಿಕ್ಕೆ ಹೋದ್ರೆ, ಖಾಲಿ ಮನೆ ನೋಡಿದ್ರೆ, ಖಾಲಿ ಮನೆ ಹೋದಾಗ ತುಂಬಾ ಮೊಳಗತ್ತೆ. ಹೌದು. ಆಮೇಲೆ ಎಲ್ಲರೂ ಆಕ್ಯುಪೈ ಆದ್ಮೇಲೆ ಅವ್ರು ಸೋಫಾ ಸೆಟ್ ಇರ್ತಾರೆ, ಕರ್ಟನ್ಸ್ ಇರ್ತಾರೆ, ಟಿವಿಗಳಿರ್ತಾರೆ. ಅದಾದ್ಮೇಲೆ ಅಲ್ಲಿ ಅಕೌಸ್ಟಿಕ್ ಆಗುತ್ತೆ, ನೀವು ಮಳಗೋದು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸೇ ನೋಡ್ಬೋದು ನಾವು, ಹಿಂದ್ಗಡೆ ಇರೋದೆಲ್ಲ ಅದು ಅಕೌಸ್ಟಿಕ್ ಅಲ್ಲ, ಅಕೌಸ್ಟಿಕ್ ಡಿಫ್ಯೂಸರ್ ಇವು, ಸಾರಿ ಅಬ್ಸರ್ವರ್ ಇವು ಆಯ್ತಾ. ಇದು ಎರಡು, ಇದು ಅಬ್ಸರ್ವರ್ ಹೌದು, ಅದು ಅಬ್ಸರ್ವರ್ ಹೌದು. ಅಬ್ಸರ್ವರ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ, ನಾ ಹೇಳ್ದಲ್ವಾ, ನಾ ಬಾಲ್ ಒಗಿತೀನಿ ಗೋಡೆಗೆ, ಅಲ್ಲೇ ನಿಂತ್ಕೊಂಡು ತೋಳಾದ್ರೆ ಅದು ಅಬ್ಸರ್ವರ್ ಆಯ್ತಾ. ಅದಕ್ಕೆ ಹೊಡೆದು, ಗೋಡೆಗೆ ಹೊಡೆದು ಬೇರೆ ಯಾವುದೋ ಡೈರೆಕ್ಷನ್ ಹೋಯ್ತು. ಈಗ ನಾನು ಸ್ಟ್ರೇಟ್ 90 ಡಿಗ್ರಿ ಹಿಂಗೆ ಹೊಡೆದಿದ್ದೀನಿ, ಸೊ ವಾಪಸ್ ನನಗೆ ಬಂದ್ರೆ ಅದು ಏನೋಳಿ ಪ್ರಾಪರ್ ನಾರ್ಮಲ್ ರಿವರ್ಬು. ಅದಕ್ಕೆ ಹೊಡೆದ್ಬಿಟ್ಟು ಬೇರೆ ಎಲ್ಲೋ ಯಾವುದೋ ದಿಕ್ಕಿನಲ್ಲಿ ಹೋಯ್ತು ಅಂದ್ರೆ ಅದಕ್ಕೆ ನಾವು ಡಿಫ್ಯೂಸರ್ ಅಂತ ಹೇಳ್ತೀವಿ. ಒಂದು ಡಿಫ್ಯೂಸರ್ ಎಷ್ಟೇ ಸಿಂಪಲ್, ಒಂದು ಅಬ್ಸರ್ವ್ ಬಂದ್ರೆ ಅಲ್ಲಿ ನಿಂತ್ಕೊಳ್ಬೇಕು ಬಾಲು. ಡಿಫ್ಯೂಸರ್ ಅಂದ್ರೆ ಬೇರೆ ಕಡೆ ಹೋಗಬೇಕು, ಬೇರೆ ಕಡೆ ಹೋಗ್ಬೇಕು. ಈಗ ಡೈರೆಕ್ಷನ್ ಚೇಂಜ್ ಆಗಬೇಕು. ಬುಕ್ ಶೆಲ್ಫ್ ಇದೆ, ಬುಕ್ ಶೆಲ್ಫ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮಾತಾಡ್ತಾ ಇದೀವಿ ನಾವು, ಹೊಡೆದಿದ್ದು ಬುಕ್ ಶೆಲ್ಫ್ ಇತ್ತಾಗ್ಬಿಟ್ಟು ಎಲ್ಲೆಲ್ಲೋ ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆದ್ಮೇಲೆ ಅದಕ್ಕೆ ಎನರ್ಜಿ ಖಾಲಿ ಆಗ್ಲೇಬೇಕಾ, ಎನರ್ಜಿ ಖಾಲಿಯಾಗಿ ನಿಮ್ಗೆ ವಾಪಸ್ ನಿಮ್ ಕಿವಿ ಕೇಳಲ್ಲ ಆಯ್ತಾ. ಅಲ್ಲಿಗೆ ಅದ್ರ ಫಿನಿಶಿಂಗ್ ಆಯ್ತು. ಆಮೇಲೆ ಸೋಫಾ ಸೆಟ್, ಮಂಚ ಅಥವಾ ಕರ್ಟನ್ಸ್, ಅದೇನ್ ಮಾಡುತ್ತೆ ಅಂದ್ರೆ ಅಬ್ಸರ್ವ್ ಮಾಡುತ್ತೆ,
ಹೀರ್ಕೊಬಿಡುತ್ತೆ. ಸೌಂಡ್ ಅದ್ರೊಳಗೆ ಹೋಯ್ತಾ ವಾಪಸ್ ಬರೋದೇ ಇಲ್ಲ. ಬಾಲ್ ನ ಗೋಡೆಗೆ ಹೋಗಿದೆ, ಅದು ವಾಪಸ್ ಬರಲ್ಲ. ಈಗ ನಮ್ಮ ಆಫೀಸಲ್ಲಿ ನೀವು ಡಿಫ್ಯೂಸರ್ ಅಂದ್ರೆ ಇದು ಆಕ್ಚುಲಿ ಡಿಫ್ಯೂಸರ್ ಅಂತಾನೆ ಆಗ್ಬೋದು. ಆಕ್ಚುಲಿ ಡಿಫ್ಯೂಸರ್ ಆಗುತ್ತೆ ಇದು. ಈ ಬ್ಯಾಕ್ ಈ ಕಡೆ ಸೌಂಡ್ ಹೋಗುತ್ತೆ, ಇದು ಇಲ್ಲಿ ಸೌಂಡ್ ಡೈರೆಕ್ಟ್ ಹೋಗಿ ವಾಪಸ್ ಬರುತ್ತೆ, ಇಲ್ಲೆಲ್ಲ ಬರಲ್ಲ, ಬೇರೆ ಕಡೆ ಹೋಗುತ್ತೆ. ನಮ್ ಕಿವಿ ಬರೋ ತನಕ ಎರಡು ಸೇಮ್ ಟೈಮಿಗೆ ಬರಲ್ಲ. ಅಂದ್ರೆ ಎರಡು ಸೇಮ್ ಟೈಮಿಗೆ ಬಂದ್ರೆ ಮಾತ್ರ ರಿವರ್ಬ್ ಆಗತ್ತೆ. ಎರಡು ಡಿಫರೆಂಟ್ ಟೈಮಿಂಗ್ ಅಲ್ಲಿ ಬಂದ್ರೆ ರಿವರ್ಬ್ ಆಗಲ್ಲ. ಒಂದೇದು ಬರೋದು ಲೇಟ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದ್ ಸೌಂಡ್ ಇದೆ, ನಾನು ಹಲೋ ಅಂತ ಹೇಳ್ತೀನಿ, ಹಲೋ ಅಂತ ಹೇಳ್ತಾ ಇರೋದು ನಿಮಗೆ ಎರಡನೇ ಸಲ ಕೇಳಬೇಕು ಅಂದ್ರೆ ಎಲ್ಲದೂ ಅಟ್ ಎ ಟೈಮ್ ಬರಲೇಬೇಕು. ಈ ತರ ಆದ್ರೆ ಅದು ರೂಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಮಾತಾಡ್ಲಿಕ್ಕೆ ಆಗಲ್ಲ. ಆಯ್ತಾ, ಅದು ರಿವರ್ಬ್ ಆಗತ್ತೆ. ನಾವು ತುಂಬಾ ಹಾಲ್ ನೋಡಿದೀವಿ ಬಿಡಿ, ಆಯ್ತಾ, ಆ ತರ ಆಗತ್ತೆ. ಅದಕ್ಕೆ ರಿವರ್ಬ್ ಅಂತ ಹೇಳ್ತೀವಿ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಅಕೌಸ್ಟಿಕ್ ನಾವು ರಬ್ಬರ್ ಅಂತ ಮಟೀರಿಯಲ್ ಯೂಸ್ ಮಾಡಕ್ ಬರಲ್ಲ ಇಲ್ಲಿ. ಅಲ್ಲಿ ರಬ್ಬರ್ ಏನೂ ಬರಲ್ಲ. ಇಲ್ಲಿ ಅಷ್ಟು ನಮ್ಗೆ ಬೇಕಾಗಿರುವಂತ ಅಬ್ಸರ್ವರ್, ಸ್ಕ್ಯಾಟರ್ ಮಾಡುವಂಥದ್ದು. ಅಂದ್ರೆ ಸ್ಕ್ಯಾಟರ್ ಮಾಡಕ್ಕೆ ಏನ್ ಬೇಕು ಅಂದ್ರೆ ಒಂದು ಅನ್ಇವನ್ ವಾಲ್ಸ್ ಬೇಕು. ಅಂದ್ರೆ ಈಗ ವಾಲ್ ಬಂದ್ಬಿಟ್ಟು ಸ್ಟ್ರೇಟ್ ಇರಬಾರ್ದು ಒಂದೇದಾಗಿ, ಆಯ್ತಾ. ವಾಲ್ ಏನೋ ಒಂದ್ ಸ್ವಲ್ಪ ಡ್ಯಾಂಪ್ನೆಸ್ ಇದೆ ವಾಲ್ ಅಲ್ಲಿ, ಅಂದ್ರೆ ಡ್ಯಾಂಪ್ನೆಸ್ ಅಲ್ಲ, ಏನು ಉಬ್ಬು ತಗ್ಗ ಇದೆ ಅಂತ ಹೇಳ್ಬೋದು. ಉಬ್ಬು ತಗ್ಗ ತುಂಬಾ ಜಾಸ್ತಿ ಇದೆ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅದು ಸೌಂಡು ಸ್ಕ್ಯಾಟರ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ಬೇರೆ ಕಡೆ ಟೆನ್ನಿಸ್ ಬಾಲ್ ಆ ಕಡೆ ಈ ಕಡೆ ಹೋಗುತ್ತೆ, ಹಂಗಾಗಬೇಕು. ಅದು ಒಳ್ಳೆ ಎಕ್ಸಾಂಪಲ್ ಆಕ್ಚುಲಿ ಟೆನ್ನಿಸ್ ಬಾಲ್ ಇಂದು. ಆಮೇಲೆ ಅಕೌಸ್ಟಿಕ್ ಇದೆಯಲ್ಲ, ಅಕೌಸ್ಟಿಕ್ ಬಂದ್ಬಿಟ್ಟು ಒಂಥರ ಇಟ್ಸ್ ಲೈಕ್ ಆರ್ಟ್ ಅಂಡ್ ಸೈನ್ಸ್, ಕಾಂಬಿನೇಷನ್ ಆಫ್ ಬೋತ್ ಅಂತ ಹೇಳ್ಬೋದು. ಅಂದ್ರೆ ಯಾವುದು ಒಂದು ಪರ್ಫೆಕ್ಟ್ ಆಗಿ ಮೆಜರ್ ಮಾಡುವಂತ ಒಂದು ಟೂಲ್ಸ್ ಇದೆ. ಬಟ್ ಏನು ಗೊತ್ತಾ ನೋಡಿ, ನಾನು ಕಿವುಡ ಅಂತ ಅನ್ಕೋಣ, ನಂಗೇನು ಕೇಳಲ್ಲ, ನಾ ಒಂಥರ ಫೀಲ್ ಮಾಡ್ತಾ ಇದ್ದೀನಿ. ನನಗೆ ಮತ್ತೊಬ್ಬನಿಗೆ ಸ್ವಲ್ಪ ಕಿವುಡತನ ಸ್ಟಾರ್ಟ್ ಆಗ್ತಾ ಇದೆ, ಅವನಿಗೆ ಕೆಲವೊಂದು ಸೌಂಡ್ ತುಂಬಾ ಚೆನ್ನಾಗಿ ಕೇಳುತ್ತೆ, ಏನು ಕೆಲವೊಂದು ಕೇಳೋದಿಲ್ಲ, ಅವ್ನು ಒಂಥರ ಫೀಲ್ ಮಾಡ್ತಾ ಇರ್ತಾನೆ. ಸೊ ಇದು ಆರ್ಟ್ ಪಾರ್ಟಿಗೆ ಬಂತು. ಈಗ ನಾರ್ಮಲ್ ಕೆಲವನಿಗೆ ಅನ್ಸುತ್ತೆ, ಯಾವುದೊಂದು ಸಾಂಗ್ ತಗೊಳ್ಳಿ, ಈ ಸಾಂಗ್ ಕೇಳ್ತಾ ಇದ್ದೀರಾ, ನನಗೆ ಇಷ್ಟ ಆಯ್ತು, ನಿಮ್ಗೆ ಇಷ್ಟ ಆಗ್ತಾನೆ ಇರ್ಬೋದು. ಇಟ್ಸ್ ಲೈಕ್ ಅ ಸೌಂಡ್, ನಂಗೆ ಈ ಸೌಂಡ್ ಇಷ್ಟ ಆಗಿಲ್ಲ, ನಾವು ಬಿಟ್ಟು ಹೋಗ್ಬಿಡ್ತೀವಿ. ಕೆಲವರಿಗೆ ಆ ಸೌಂಡೇ ಇಷ್ಟ ಆಗತ್ತೆ, ಹೌದಾ. ಅದೇ ತರ ಇಟ್ಸ್ ಲೈಕ್ ಆರ್ಟ್, ಅಲ್ಲಿ ಆರ್ಟ್ ಬಂತಲ್ವಾ. ಈಗ ಮೆಜರ್ಮೆಂಟಿಗೆ ಬಂದಾಗ ಅವ್ರು ಸೈಂಟಿಫಿಕ್ ಒಂದು ಲೆವೆಲ್ ಏನೋ ರೂಲ್ಸ್ ಮಾಡ್ಕೊಂಡು ಮೆಜರ್ ಮಾಡ್ಬೋದು ನಾವು, ಆಯ್ತಾ. ಬಟ್ ಅದನ್ನ ಇವ್ರನ್ನ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀವು ಆರ್ಟ್ ಈಗ ನಮ್ ಹೀಟ್ ತರ ಇಷ್ಟೇ ಕಡಿಮೆ ಆಗತ್ತೆ ಅಂತ ಹೇಳಿದ್ ಕಷ್ಟ, ಆಯ್ತಾ. ಅಂದ್ರೆ ಮ್ಯಾಥಮೆಟಿಕಲ್ ತೋರಿಸ್ಬಿಡ್ಬೋದು ನಾವು, ಆಯ್ತಾ. ಅಂದ್ರೆ ಆ ಟೈಮಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ನೋಡೋಕೋದ್ರೆ ಕಷ್ಟ ಆಗತ್ತೆ. ಬಟ್ ನಾವು ಒಂದಿಷ್ಟು ಬೇಸಿಕ್ ಟೂಲ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು, ಸೈಂಟಿಫಿಕ್ ಟೂಲ್ಸ್ ಅನ್ನ, ಬೇಸಿಕ್ ಅಂತ ಹೇಳಿದ್ರೆ ಲೈಕ್ ಮೆಜರಿಂಗ್ ಟೂಲ್ಸ್ ಅಂತ ಬರುತ್ತೆ, ನಮ್ದು ಟೆಸ್ಟಿಂಗ್ ಮೈಕ್ ಬರುತ್ತೆ, ಕ್ಯಾಲಿಬ್ರೇಟೆಡ್ ಮೈಕ್ ಅಂತ ಹೇಳ್ತಾರೆ. ಅದನ್ನ ಯೂಸ್ ಮಾಡಿ ಒಂದಿಷ್ಟು ವ್ಯಾಲ್ಯೂಸ್ ಅನ್ನ ಈಗ ಸೈಂಟಿಸ್ಟ್ ಇರ್ತಾರಲ್ವಾ, ಅಂದ್ರೆ ರಿಸರ್ಚ್ ಮಾಡ್ತೀವಲ್ಲ, ಅವ್ರು ಮಾಡಿಟ್ಟಿದ್ದಾರೆ, ಅದನ್ನ ಫಾಲೋ ಮಾಡ್ಬೋದು, ಆಯ್ತಾ. ಅಂದ್ರೆ ಅದಕ್ಕೆ ಯಾವ್ದಂತ ಒಂದು ಯಾವ್ದಾದ್ರು ಇದೆಯಾ, ಅದೇನೋ -60 ಡೆಸಿಬಲ್ ಅಂತ ಒಂದು ಬರುತ್ತೆ, ಒಂದು ರೂಲ್ಸ್ ಇದೆ ಅದು, ಆಯ್ತಾ. ಆ ರೂಲ್ಸ್ ಅನ್ನ ಯೂಸ್ ಮಾಡಿ ಹೆಂಗಿರುತ್ತೆ ಅಂತ, ಆ ರೂಲ್ಸ್ ಅಂತ ಹೇಳಿದ್ರೆ ಒಂದು ಪುಗ್ಗಿ ತಗೊಳ್ತಾರೆ ಒಂದು ರೂಮಲ್ಲಿ, ಆ ಪುಗ್ಗಿಯನ್ನ ಬ್ಲಾಸ್ಟ್ ಮಾಡ್ತಾರೆ. ಆ ಪುಗ್ಗಿಯನ್ನು ಬ್ಲಾಸ್ಟ್ ಮಾಡಿದಾಗ ಆ ಸೌಂಡ್ ಬಂದ್ಬಿಟ್ಟು ಎಷ್ಟು ಸೆಕೆಂಡ್ ಒಳಗಡೆ ವಾಪಸ್ ಬಂದಿದೆ, ಅದ್ರ ಪೀಕ್ ನೋಡ್ತಾರೆ. ಆ ಪೀಕಿಗೆ ಇದಕ್ಕೆ ಎಷ್ಟು ಡಿಫರೆನ್ಸ್ ಇದೆ ನೋಡಿ, ಅಂದ್ರೆ 60 ಡೆಸಿಬಲ್ ಅಲ್ಲಿ, ಆಯ್ತಾ. ಸೊ ಸ್ವಲ್ಪ ಸೈಂಟಿಫಿಕ್ ಇದು. ಸೊ ಈಗ 90 ಇದ್ರೆ ಪುಗ್ಗಿ ಹೊಡೆದಿದ್ದು ಪುಗ್ಗಿಯ ಸೌಂಡ್ 90 ಇದ್ರೆ -60 ಅಂದ್ರೆ 30 dB ಬರ್ಲಿಕ್ಕೆ ಎಷ್ಟು ಸೆಕೆಂಡ್ ವಾಪಸ್ ಬರೋ ತನಕ, ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಬಂದಿದೆ ಅದು, ಎಷ್ಟು ಸಲ, ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಬರೋದು ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಲೈಬ್ರರಿಗೆ, ಆಯ್ತಾ, 0.4 to 0.5 ಸೆಕೆಂಡ್ಸ್, ಹೋಮ್ ಥಿಯೇಟರ್ಗೆ 0.2 into 3 seconds, 4 seconds ಇನ್ನೂ ಡೆಡ್ ಆಗ್ಬೇಕು ಫಾಸ್ಟ್. ಹೋಮ್ ಥಿಯೇಟರ್ ಇನ್ನೂ ಫಾಸ್ಟ್ ಡೆಡ್ ಆಗಬೇಕು, ಅಂದ್ರೆ ಬರೋದು ಸಿಕ್ಕಾಡ್ ಫಾಸ್ಟ್ ಬರಬೇಕು ಅಂತ, ಆಯ್ತಾ. ಅದು ಮತ್ತೆ ತುಂಬಾ ಇದೆ, ಡೀಪ್ ಇದೆ, ನಾವು ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಫಾಸ್ಟ್ ಆಗಿ ಮೈನಸ್ ಆಗಬೇಕು, ಟಕ್ ಅಂತ ರಿಡ್ಯೂಸ್ ಆಗಬೇಕು. 90 to 60 ಅಂದ್ರೆ 30, 90 to 30.2 ದಲ್ಲಿ ಬರಬೇಕು ಸೌಂಡ್. ಅಂದ್ರೆ ರಿವರ್ಬೇಷನ್ ಟೈಮ್ ಹೇಳುತ್ತಲ್ಲ, ಅಂದ್ರೆ ವಾಪಸ್ ಬರುವಂತ ಟೈಮ್ ಅಂದ್ರೆ 2 ಮಿಲಿಸೆಕೆಂಡ್ ಅಲ್ಲಿ ಬಂದ್ಬಿಡ್ಬೇಕು, ಅಚೀವ್ ಆಗಬೇಕು, ಆ ರಿಸಲ್ಟ್ ಅಚೀವ್ ಆಗಬೇಕು. ಅಂದ್ರೆ ನಾ ಬಲೂನ್ ಹೊಡೆದೆ, ಆ ಬಲೂನ್ ಹೊಡೆದ ಸೌಂಡ್ ಇಲ್ಲಿರೋ ಸ್ಪೀಕರ್ಗೆ, ನಮ್ಮ ಕಿವಿಗಳಿಗೆ, ಸ್ಪೀಕರ್ ಅಲ್ಲ ಮೈಕ್ರೋಫೋನ್ಸ್ಗೆ 0.3 ಅಥವಾ 4 seconds ಅಲ್ಲಿ ಬಂದ್ರೆ ಇಟ್ಸ್ ಅ ಗುಡ್ ರೂಮ್. ಅಂದ್ರೆ 3 ಮಿಲಿಸೆಕೆಂಡ್ಸ್ ಅಂತ ಹೇಳ್ತಾರೆ. 90 to 30 ಗೆ ಅಚೀವ್ ಆದ್ರೆ ಅದು ಇದಕ್ಕೆ ಹೋಮ್ ಥಿಯೇಟರ್ಗೆ 2 ಸೆಕೆಂಡ್ 2 ಮಿಲಿಸೆಕೆಂಡ್ 5 seconds ಇರುತ್ತೆ, ಅದು ಡಿಪೆಂಡ್ಸ್. ಅಂದ್ರೆ ನಂಗೆ ಎಕ್ಸಾಕ್ಟ್ ವ್ಯಾಲ್ಯೂ ಮರ್ತೋಗಿದೆ, ಈಗ 0 to 5 seconds ಇಟ್ಕೊಳ್ಳಿ. ಅದು ಎಲ್ಲಾದ್ರೂ 1 ಸೆಕೆಂಡ್ ಆದ್ರೆ ಅದು ರಿವರ್ಬ್ ಆಗ್ತಾ ಇರುತ್ತೆ ಅಂತ. ಹೌದು, ಅದು ತುಂಬಾ ಇದಾಗುತ್ತೆ. ಅಂದ್ರೆ ಅದು 1 ಸೆಕೆಂಡಿಗೆ ಅಚೀವ್ ಆಯ್ತು ಅದು 2 ಸಲ ಕೇಳ್ತಾ ಇದೆ ಅಂತ ಅರ್ಥ. ಆ ತರನು ಹೇಳ್ತಾರೆ. ಅಂದ್ರೆ ಹೇಳ್ದಲ್ವಾ, ಅದು ಸೊ ಒಂದು ಸೈಂಟಿಫಿಕ್ ಒಂದು ಇದೆ. ಫಾರ್ ಎಕ್ಸಾಂಪಲ್ ಒಂದು ಸೌಂಡ್ ಬಂದ್ಮೇಲೆ ನಾನು ಹಲೋ ಅಂದ್ರೆ ಹಲೋ 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 ಹಲೋ, ಇದು 2 to 3 seconds ಡಿಲೇ ಆಗ್ತಾ ಇದೆ, ಪದೇ ಬರ್ತಾ ಇದೆ, ರಿಪೀಟೆಡ್ ಬರ್ತಾ ಇದೆ ಅಂತ ಸ್ಪೈಕ್ಸ್ ನೋಡ್ತೀವಿ, ಅದೆಲ್ಲ ನೋಡ್ಬೇಕಾಗತ್ತೆ ಅಂದ್ರೆ ಆವಾಗ. ಸೊ ಅದಕ್ಕೆ ಬೇಸಿಕ್ RT60 ಅಂತ. ಅದಕ್ಕೂ ಇನ್ನೂ ಸಿಂಪಲ್ ಬೇಕಂತ ಹೇಳಿದ್ರೆ, ಈಗ ಸ್ಪೀಚ್ ಇಂಡೆಕ್ಸ್, ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತಾರೆ. ನಾ ಮಾತಾಡಿರೋದು ಎಕ್ಸಾಕ್ಟ್ ಆಗಿ ಎಷ್ಟು ಶಾರ್ಪ್ ಆಗಿ ಕೇಳ್ತಾ ಇದೆ, ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಈಗ ನೋಡಿ, ನಾವು RT60 ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಅಂದ್ರೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಇದು ಸ್ಪೀಚ್ ಇಂಡೆಕ್ಸ್ ಕ್ವಾಲಿಟಿ ಅಂದ್ರೆ ನಾ ಮಾತಾಡೋ ಕ್ಲಾರಿಟಿ ಎಷ್ಟು ಕ್ಲಿಯರ್ ಇದೆ, ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ಅದಕ್ಕೆ ಸ್ಪೀಚ್ ಇಂಡೆಕ್ಸ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಅದನ್ನು ವ್ಯಾಲ್ಯೂ ಸಹಿತ ಕಂಡಿಡಿತಾರೆ, ಆಯ್ತಾ. ಸೊ ಅದು ಬೆಟರ್. ಆವಾಗ ಈಗ ಒಂದು ರೂಮಲ್ಲಿ ನಮ್ಮ ರೂಮಲ್ಲಿ ಒಂದು 80% ಚೆನ್ನಾಗಿದೆ, ಆಯ್ತಾ. ಅವಕ್ಕೊಂದು ಸೈಂಟಿಫಿಕ್ ಅವ್ರು ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನ ನಾವು ಮೆಜರ್ ಮಾಡಿಲ್ಲ, ಇಲ್ಲ ಹೇಳ್ತಿದ್ದೆ ಎಕ್ಸಾಕ್ಟ್ ಎಷ್ಟಿತ್ತು ಅಂತ. ಸೊ ಅದಕ್ಕೆ ನಾವು ಆ ಸ್ಪೀಚ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅಥವಾ ಸ್ಪೀಚ್ ಕ್ವಾಲಿಟಿ ವ್ಯಾಲ್ಯೂ ಸಮಥಿಂಗ್ ಏನೋ ಹೇಳ್ತೀವಿ. ಹೆಸರು ನಂಗೆ ಎಕ್ಸಾಕ್ಟ್ ಹೆಚ್ಚು ಕಮ್ಮಿ ಆಗಿದೆ.
ಅದು ಬೆಟರ್ ಅವಾಗ. ಸೊ ಅದನ್ನ ಅಚೀವ್ ಮಾಡ್ರೆ ಆಯ್ತು. ಅದನ್ನ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಡಿಟೋರಿಯಂಗೆ ಮಾತಾಡ್ತಾ ಇದ್ರೆ ಲಾಸ್ಟ್ ಕೂತವನಿಗೂ ಕ್ಲಿಯರ್ ಆಗಿ ಕೇಳಬೇಕು, ಇಂಪಾರ್ಟೆಂಟ್ ಅದು. ಇಲ್ಲಾಂದ್ರೆ ಮೈಕ್ ಹಾಕಿದ್ರೆ ಒಂದು ಡಬಲ್ ಸಲ ಕೇಳತ್ತೆ, ಎಲ್ಲರೂ ಕೊಯ್ ಅಂತ ಸೌಂಡ್ ಬರುತ್ತೆ. ಇಲ್ಲ ಅವನಿಗೆ ಏನಾಗುತ್ತೆ ಗೊತ್ತಾ, ರಿವರ್ಬ್ ಆಗಿದ್ದೆ ಸೌಂಡ್ ಬರ್ತಾ ಇರುತ್ತೆ, ಅರ್ಥನೇ ಆಗಲ್ಲ. ಅದರದ್ದೇ ಒಂದು ಮೋಡ್ ಇದೆ ನಮ್ಮ ಈ ಇವ್ರದ್ದೆಲ್ಲ ನಮ್ಮ ಲೋಕಲ್ ಜಾತ್ರೆ ಗೀತ್ರೆಲ್ಲ ಹಾಕ್ತಾರಲ್ಲ, ಅದು ರಿವರ್ಬ್ ಆಗೋದೇ ಒಂದು ಆರ್ಟ್. ಅದು ಏನೋ ಒಂದು ಬೇರೆ ತರ ಸೌಂಡ್ ಮಾಡ್ತಾರೆ, ಹಲೋ 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 ಅಂತ. ಅದೇ ಒಂದು ಆದ್ರೆ ಬಟ್ ಒಳ್ಳೆ ಏನಾದ್ರು ಸ್ಪೀಚ್ ಇದ್ರೆ ಕೇಳಲ್ಲ ಅದು. ಹೌದು, ಒಂದು ನಮಗೆ ಬಂದಿತ್ತು, ಒಂದು ಕೇಸ್ ಸ್ಟಡಿ ಬಂದಿತ್ತು. ಏನು ಮಾತಾಡಿದ ಏನು ಕೇಳೋದಿಲ್ಲ, ನಾರ್ಮಲ್ ಮಾತಾಡಿದೇ ಕೇಳಲ್ಲ. ಆಯ್ತಾ, ಸ್ಪೀಕರ್ ಹಾಕಿದ್ರೆ ಏನು ಕೇಳಲ್ಲ. ಲಾಸ್ಟ್ ಬೆಂಚರ್ಸ್ ಯಾರು ಇರೋದಿಲ್ಲ, ಎಲ್ಲ ಹಿದ್ದೋಗ್ತಾ ಇರ್ತಾರೆ, ಅರ್ಥನೇ ಆಗಲ್ಲ. ಅದು ಸ್ಪೀಚ್ ಇಂಡೆಕ್ಸ್ ಕ್ವಾಲಿಟಿ ಬರುತ್ತೆ. ಆಯ್ತಾ, ಅದೇ ಅಂದ್ರೆ ಏನು, ನಿಮ್ಮ ಸ್ಪೀಚ್ ಎಷ್ಟು ಕ್ಲಿಯರ್ ಆಗಿ ಇಲ್ಲಿಂದ ಇಲ್ಲಿ ತನಕ ಇದ್ದನಿಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದನಿಂದ ಎಂಡ್ ವರೆಗೂ ಎಷ್ಟು ಕ್ಲಿಯರ್ ಆಗಿ ಕೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದೇ ನಾವು ಲೈಕ್ ಥಿಯೇಟರ್ ಸಿಸ್ಟಮ್ಸ್ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಯಾವತ್ತು ಅವರು ಆಡಿಯೋ ಇಂಜಿನಿಯರ್ಸ್ ಏನ್ ಮಾಡಿರ್ತಾರೆ, ಸೆಂಟರ್ ಪಾಯಿಂಟ್ ಪರ್ಫೆಕ್ಟ್ ಮಾಡಿರ್ತಾರೆ, ಎಲ್ಲ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ. ಸೊ ಸೆಂಟ್ರಲ್ ನಿಮಗೆ ಕರೆಕ್ಟ್ ಆಗಿ ಕೇಳುತ್ತೆ ಸೌಂಡ್ಸ್, ತುಂಬಾ ಚೆನ್ನಾಗಿ ಕೇಳ್ತಾರೆ, ಫೀಲ್ ರೇಟ್ ಜಾಸ್ತಿ ಎಲ್ಲ ಆ ತರ ಮಾಡಿರ್ತಾರೆ ಅಷ್ಟೇ. ಅದೇ ಸಿಂಪಲ್ ಆಗಿರೋದು, ಅದೇ ಅಕೂಸ್ಟಿಕ್. ಅಂದ್ರೆ ಇನ್ನೂ ಸಿಂಪಲ್ ಆಗಿ ಡಿಫೈನ್ ಮಾಡ್ಬೇಕು ಅಂದ್ರೆ ಅಕೂಸ್ಟಿಕ್ ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ನಿಮಗೆ ನೀವು ಮಾತಾಡಿರುವಂಥದ್ದು ಅಥವಾ ಯಾವುದೇ ಒಂದು ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅನ್ನೋದನ್ನ ಅಕೂಸ್ಟಿಕ್ ಅಂತ ಅಕೂಸ್ಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಹೇಳ್ಬೋದು ಅಷ್ಟೇ. ಅದು ಆರ್ಟ್ ಆಗಿರೋದಕ್ಕೆ, ಆರ್ಟ್ ಪ್ಲಸ್ ಸೈನ್ಸ್ ಆಗಿರೋದಕ್ಕೆ ಸ್ವಲ್ಪ ಕಷ್ಟ. ಹೌದು, ಯಾಕಂದ್ರೆ ಯಾವ್ದೋ ಮೆಟೀರಿಯಲ್ ಹಾಕ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ದು ಹತ್ರ ಒಂದಷ್ಟು ಡಿಫ್ಯೂಸರ್ಸ್ ನೋಡಿ, ಇದು ಹೈಬ್ರಿಡ್ ಅಂತ ಹೇಳ್ತೀವಿ. ಓಕೆ, ಇದು ಹೈಬ್ರಿಡ್ ಮೆಟೀರಿಯಲ್. ಈಗ ಹೈಬ್ರಿಡ್ ಮೆಟೀರಿಯಲ್ ಅಂತ ಹೇಳಿದ್ರೆ ನೋಡಿ, ಈಗ ಒಂದಿಷ್ಟು ಸೌಂಡ್ ಇದೆಯಲ್ಲ, ಸೌಂಡ್ ಇಲ್ಲಿ ಮಾತಾಡ್ತಾ ಇರೋದು, ಈ ಸೌಂಡ್ ಬಂತು, ಇಲ್ಲಿ ಟಚ್ ಆಯ್ತು, ಒಂದಿಷ್ಟು ವಾಪಸ್ ಹೋಗ್ತಾ ಇದೆ, ಇನ್ನೊಂದಿಷ್ಟು ಇಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡ್ ಏನು ಅಬ್ಸರ್ವರ್ ಇದೆಯಲ್ಲ, ಇದಕ್ಕೆ ಅಬ್ಸರ್ವ್ ಆಗ್ತಾ ಇದೆ. ಸೊ ಇದಕ್ಕೆ ಹೈಬ್ರಿಡ್ ಅಂತ ಹೇಳ್ತಾರೆ ಅವರು. ಆಯ್ತಾ, ಇಲ್ಲ ನಾವು ಆಕ್ಚುಲಿ ಬಾಸ್ ಟ್ರ್ಯಾಪ್ ಅಂತ ಹೇಳ್ತಾರೆ, ಇದು ದಪ್ಪ ಜಾಸ್ತಿ ಮಾಡಿದ್ರೆ ಬಾಸ್ ಟ್ರ್ಯಾಪ್ ಆಗುತ್ತೆ. ಬಾಸ್ಗಳು ಅದೊಂದಿದೆ. ಬಾಸ್ಗಳದ್ದು ಒಂದು ಹರ್ಡ್ಸ್ ಅಂತ ನೀವು ಯಾವ ಒಂದ್ಸಲ ಒಂದು ಹ್ಯೂಮನ್ 20 ಇಂದ 2000 ಹರ್ಡ್ಸ್ ಅಂತ ಹೇಳ್ಬೋದು, 20,000 ಅಂತ. ಈಗ ಲೋ ಫ್ರೀಕ್ವೆನ್ಸಿ, ಮಿಡ್ ಫ್ರೀಕ್ವೆನ್ಸಿ ಮತ್ತೆ ಹೈ ಫ್ರೀಕ್ವೆನ್ಸಿ ಅಂತ ಹೇಳೋದು ಡಿವೈಡ್ ಮಾಡಿದ್ದಾರೆ. ಏನಂತ ಅದು ಅಂದ್ರೆ ಲೋ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಈ 20 ಡೆಸಿಬಲ್ ಮೇಲ್ಗಡೆ ಅಪ್ ಟು 150 200 ಆಯ್ತಾ, ಲೋ ಫ್ರೀಕ್ವೆನ್ಸಿ. ಆಯ್ತಾ, ಅಂದ್ರೆ ಈಗ ಫುಲ್ ವೈಬ್ರೇಷನ್ ನೀವು ಅವಾಗ ಹೇಳ್ತಿದ್ರೆ ಇದು ಜಲ್ ಅದು ವೈಬ್ರೇಷನ್ ಬಾಸ್ ಅದು. ಆಯ್ತಾ, ಅದಕ್ಕೆ ನಾವು ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಸೊ ಮಿಡ್ ಫ್ರೀಕ್ವೆನ್ಸಿ ಏನ್ ಬರುತ್ತೆ, 200 ಇಂದ 800 ಕೂಡ ಬರುತ್ತೆ. ನಾ ಹೇಳ್ದಲ್ವಾ, ಪ್ರಾಪರ್ ಸೈಂಟಿಫಿಕ್ ಡಿವೈಡ್ ಮಾಡ್ತಾರೆ ನಾವು ನಾರ್ಮಲ್ ಆಗಿ ಡಿವೈಡ್ ಮಾಡ್ತಾ ಇರೋದು, ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು. ಅಂದ್ರೆ ಈಗ ಆಮೇಲೆ ಯಾರು ಕಮೆಂಟ್ ಹಾಕ್ತಾರೆ, ಸರ್ ಅಲ್ಲ 600 ಆಗಿತ್ತು ಅಂತ. ಜಸ್ಟ್ ಫಾರ್ ನಾಲೆಜ್, ಬೇಸಿಕ್ ಐಡಿಯಾ ಇರಲಿ, ಒಂದು ರೇಂಜ್ ಅದು. ನಾವೀಗ ಕಂಪ್ಲೀಟ್ ಸೈಂಟಿಫಿಕ್ ಮಾತಾಡ್ತಾ ಇಲ್ಲ, ಬೇಸಿಕ್ ಹೇಳ್ತಾ ಇದೀವಿ. ಓಕೆ, ನಾನು ನಾರ್ಮಲ್ ಪೀಪಲ್ ಅರ್ಥ ಮಾಡ್ಕೋಬೇಕು. ಸೊ 800 ಹರ್ಟ್ಸ್ ತನಕ. ಆಯ್ತಾ, ಅದೇನಂದ್ರೆ ಮಿಡ್ ರೇಂಜ್. ಈಗ ನಾವು ಕೆಲವೊಂದ್ಸಲ ಮಾತಾಡಿದ್ ಬರುತ್ತೆ, ಸಣ್ಣ ಮಾತಾಡಿರೋದು. ಆಮೇಲೆ ಮೇಲ್ಗಡೆ ಏನ್ ಬರ್ತಾರಲ್ಲ 1000 800 ಇಂದ 1000 3000 ಅದೆಲ್ಲ ಹೈ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. ನಮಗೆ ಬಾಸ್ ಟ್ರ್ಯಾಪ್ ಯಾವಾಗ ಬೇಕು ಅಂದ್ರೆ ಲೈಕ್ 20 50 ಹರ್ಟ್ಸ್, 150 ಹರ್ಟ್ಸ್, 170 ಹರ್ಟ್ಸ್, ಇವೆಲ್ಲ ಬಾಸ್ ಟ್ರ್ಯಾಪ್ ಅಲ್ಲಿ ಬರುತ್ತೆ. ಬಾಸ್ ಟ್ರ್ಯಾಪ್ ಏನಂದ್ರೆ ಹೈ ಎನರ್ಜಿ. ಆಯ್ತಾ, ಅದ್ ನಾವು ಮಾತಾಡ್ದಾಗ ಬರಲ್ಲ. ಮನುಷ್ಯ ತುಂಬಾ ರೇರು ಕ್ರಿಯೇಟ್ ಮಾಡೋದು. ಅಂದ್ರೆ ರೇರ್ ಅಂದ್ರೆ ನಾರ್ಮಲ್ ಮಾತಾಡ್ತಾ ಇರ್ತೀವಲ್ವಾ, ಕಂಚಿನ ಕಂಠ ಅಂತ ಹೇಳ್ತಾರೆ, ಅದು ಇದಕ್ಕೆ ಬರಲ್ಲ. ನಮ್ದು ಇದಕ್ಕೆ ಯಾವ್ದು ನೋಡಿ, ಲೋ ಫ್ರೀಕ್ವೆನ್ಸಿ ಬರಲ್ಲ. ಲೋ ಫ್ರೀಕ್ವೆನ್ಸಿ ಯಾವ್ದು ಕ್ರಿಯೇಟ್ ಮಾಡುತ್ತೆ, ಇನ್ಸ್ಟ್ರೂಮೆಂಟ್ ಕ್ರಿಯೇಟ್ ಮಾಡುತ್ತೆ, ಲೈಕ್ ಸ್ಪೀಕರ್ಸ್. ಆಯ್ತಾ, ನೀವು ಯಾವ್ದು ತಬಲಾ ಕ್ರಿಯೇಟ್ ಮಾಡುತ್ತೆ ಅಥವಾ ಯಾವುದೋ ಒಂದು ಪಿಯಾನೋ ಕ್ರಿಯೇಟ್ ಮಾಡುತ್ತೆ. ಸೊ ಇನ್ಸ್ಟ್ರೂಮೆಂಟಲ್ ಕ್ರಿಯೇಟ್ ಆಗುತ್ತಲ್ಲ ಅದು. ಅಂದ್ರೆ ಇದು ನಮ್ಮ ಹೋಮ್ ಯೂಸರ್ಸಿಗೆ ಅವಶ್ಯಕತೆ ಬೇಕಾಗಲ್ಲ. ಬಟ್ ಅಕೂಸ್ಟಿಕ್ ಮಾಡ್ತಾರಲ್ಲ, ರೆಕಾರ್ಡಿಂಗ್ ಸಿಸ್ಟಮ್ ಮಾಡ್ತಾರಲ್ಲ, ಅವ್ರಿಗೆ ವೆರಿ ಇಂಪಾರ್ಟೆಂಟ್. ಹೋಮ್ ಯೂಸರ್ಸಿಗೆ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಹೈ ಫ್ರೀಕ್ವೆನ್ಸಿ ನೋಡ್ಬೇಕು ಅವರು. ಈ ಹೋಮ್ ಯೂಸರ್ಸ್ ಪ್ಲಸ್ ನಮ್ಮ ಈಗ ನೀವು ಸ್ಪೀಚ್ ಇಂಡೆಕ್ಸ್ ಅಂದ್ರೆ ಕ್ವಾಲಿಟಿ ಅವ್ರದ್ದು ಹೈ ಫ್ರೀಕ್ವೆನ್ಸಿ ಸ್ಪೀಚ್ ಎಲ್ಲ ಬರೋದು ಹೈ, ಮಿಡ್ ಪ್ಲಸ್ ಹೈ ಅಲ್ಲಿ ಬರುತ್ತೆ. ಸೊ ಲೋ ಬೇಕು ಅಂದ್ರೆ ಬಾಸ್ ಸ್ಟೆಪ್ಗಳು. ಆಯ್ತಾ, ಬಾಸ್ ಸ್ಟೆಪ್ ಇದ್ರ ಥಿಕ್ನೆಸ್ ಡಬಲ್ ಮಾಡಬೇಕು. ಆಯ್ತಾ, ಈ ಹೋಮ್ ಯೂಸರ್ಸ್ ಮತ್ತೊಂದು ಅಂತ ಹೇಳಿದ್ರೆ ಈ ತರ ಕಾರ್ಪೆಟ್ ಅನ್ನು ಯೂಸ್ ಮಾಡಬಹುದು. ಕಾರ್ಪೆಟ್ ಫ್ಲೋರಿಗೆ ಓಪನ್ ಫ್ಲೋರ್ ಕೆಳಗೆ ತಾಗಿ ವಾಪಸ್ ಬರಲ್ಲ. ಹೌದು, ಈಗ ನೋಡಿ ನಾರ್ಮಲ್ ಕಾರ್ಪೆಟ್ ಅಲ್ಲ, ಥಿಕ್ನೆಸ್ ಜಾಸ್ತಿ ಇದೆ, ಕರೆಕ್ಟಾ. ಸೊ ಇದರಿಂದ ಆಗುವಂತ ರಿವರ್ಬ್ ಒಂದು ನೆಲಕ್ಕೆ ತಾಗಿ ಏನು ರಿವರ್ಬ್ ಬರ್ತಿತ್ತಲ್ವಾ, ಅದು ಕಮ್ಮಿ ಮಾಡುತ್ತೆ ಇದು. ಸೊ ಇದು ವೆರಿ ಇಂಪಾರ್ಟೆಂಟ್ ನಮಗೆ ಅಗೇನ್. ಆಯ್ತಾ, ಸೊ ಆಮೇಲೆ ಇದು ಪೆಟ್ ಪ್ಯಾನಲ್ ಅಂತ ಹೇಳ್ತೀವಿ, ಇದೊಂದು ಬಂದ್ಬಿಟ್ಟು ಇದನ್ನ ನಾವು ಅದೇ ಸೇಮ್ ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ಸ್ ಯೂಸ್ ಮಾಡ್ತೀವಿ, ಅಥವಾ ಡೆಕೋರೇಟಿವ್ ಮೆಟೀರಿಯಲ್ ಸಹಿತ ಯೂಸ್ ಮಾಡ್ಕೋಬಹುದು. ಆಯ್ತಾ, ಆಫೀಸಲ್ಲಿ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಅಬ್ಸರ್ವರ್. ಬಟ್ ಆದ್ರೆ ಇದು ಯೂಶುವಲಿ ಎಲ್ಲರೂ ಇದನ್ನ ತಗೊಂಡು ಪೇಸ್ಟ್ ಮಾಡ್ಬಿಡ್ತಾನೆ. ಸುಮಾರು ಯೂಟ್ಯೂಬ್ ಅಲ್ಲಿ ನೋಡಿದೆ. ಇದನ್ನಕ್ಕಿಂತ ಮೇಜರ್ ಆಗಿ ನಮ್ದು ಫೋಮ್ ಇರುತ್ತಲ್ಲ, ಎಗ್ ಇಡ್ತಾರಲ್ಲ, ಎಕ್ಸಾಕ್ಟ್ಲಿ ಎಗ್ಶೆಲ್ ಅಂತ ಹೇಳ್ತೀವಿ. ಅದು ಎಗ್ಶೆಲ್ ಫೋಮ್, ಎಗ್ಶೆಲ್ ಡಿಫ್ಯೂಸರ್ ಅಂತ ತುಂಬಾ ವಿಡಿಯೋದಲ್ಲಿ ನೋಡಿದೀನಿ. ಅದು ಏನು ಇಷ್ಟ ಇರಲ್ಲ, ಒಂದು 15 mm ಇರುತ್ತೆ. ಎಗ್ಶೆಲ್ ಇಂದ ಹಿಡಿದು ಟೋಟಲ್
12 mm 30 mm ಇರ್ಬೋದು. ಹೌದು. ಅದನ್ನ ಗಾಡಿಗೆ ಹಚ್ಬಿಡ್ತಾರೆ, ಇಕೋ ಪ್ರೂಫ್ ಆಗುತ್ತೆ, ಸೌಂಡ್ ಪ್ರೂಫ್ ಆಗುತ್ತೆ ಅಂತ ಆಗತ್ತೆ. ಅದು ಆಕ್ಚುಲಿ ಇಕೋ ಪ್ರೂಫ್ ಒಂದು ಲೆವೆಲಿ ಆಗುತ್ತೆ, ಅಬ್ಸರ್ವ್ ಮಾಡುತ್ತೆ. ಸೇಮ್ ಅದು ಎಗ್ಶೆಲ್ ಶೇಪ್ ಇರೋದಕ್ಕೆ ಸ್ಕ್ಯಾಟರ್ ಮಾಡುತ್ತೆ ಸೌಂಡ್ ಅನ್ನ, ಬಟ್ ಸೌಂಡ್ ಪ್ರೂಫಿಂಗ್ ಆಗಲ್ಲ. ಆದ್ರೆ ಆಕ್ಚುಲಿ ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಒಬ್ರು US ಅವರಿದ್ದಾರೆ, ಅವ್ರು ತೋರಿಸಿದ್ದಾರೆ. ನಾವಿನ್ನು ಟೆಸ್ಟ್ ಮಾಡಿಲ್ಲ, ಪ್ರಾಕ್ಟಿಕಲ್ ಮಾಡೋಣ ಫ್ಯೂಚರ್ ಅಲ್ಲಿ. ಆಯ್ತಾ, ಹೆಂಗ್ ಮಾಡ್ತಾರೆ, ಮೊಬೈಲ್ ಅನ್ನ ಒಳಗಿಟ್ಟು ಸ್ಯಾಂಡ್ವಿಚ್ ಮಾಡಿದ್ದಾರೆ, ಮೊಬೈಲ್ ಅನ್ನ ಸ್ಯಾಂಡ್ವಿಚ್ ಮಾಡಿದ್ದಾರೆ, ಮೇಲ್ಗಡೆ ಎಗ್ಶೆಲ್ ಇಟ್ಟಿದ್ದಾರೆ, ಕೆಳಗಡೆ ಎಗ್ಶೆಲ್ ಇಟ್ಟಿದ್ದಾರೆ. ಕೇವಲ -3 dB ಸೆಲ್ಸಿಯಸ್ ಅಂತ 4 dB ಸೆಲ್ಸಿಯಸ್ ಕಮ್ಮಿ ಆಗಿದೆ. ಸೆಲ್ಸಿಯಸ್ ಅಂತ 4 dB ಕಮ್ಮಿ ಆಗಿದೆ, ಸೆಲ್ಸಿಯಸ್ ಅಲ್ಲ, ಡಿಬಿ ಕಮ್ಮಿ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಬರೀ 4 dB ಅಷ್ಟೇ. ಇದು ಆಕ್ಚುಲಿ ಕಮ್ಮಿ ಅಂತ ಮತ್ತೆ 60 dB ಅಲ್ಲಿ 60 dB 120 dB ಅಲ್ಲ. 120 dB ಅಲ್ಲಿ ಕಮ್ಮಿ ಆಗೋದೇ ಇಲ್ಲ. ಇಟ್ಸ್ ಜಸ್ಟ್ ಲೈಕ್ ಫನ್ ಜೋಕ್ ಅಂತ ಹೇಳ್ಬೋದು, ಆಗಲ್ಲ ಬಿಡಿ. ಬರೀ 4 dB ಕಮ್ಮಿ ಆಗಿದೆ ನಾರ್ಮಲ್. ಅರೌಂಡ್ 65 ಇಂದ 60 ಬಂದಿದೆ ಅಷ್ಟೇ, ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ಅದನ್ನ ಆಕ್ಚುಲಿ ಸೌಂಡ್ ಪ್ರೂಫ್ ಅಲ್ಲ, ಇಕೋ ಪ್ರೂಫ್ ಅಂತ ಈ ಸೌಂಡ್ ಟ್ರೀಟ್ಮೆಂಟಿಗೆ ಹಾಕ್ಬೋದು. ಅಕೌಸ್ಟಿಕ್ ಮಧ್ಯ ಯೂಸ್ ಮಾಡ್ಕೋಬಹುದು. ಅದ್ರಲ್ಲಿ ಏನೊಂದು ಥಿಕ್ನೆಸ್ ಇಂಪಾರ್ಟೆಂಟ್. ಈಗ ಅಮೆಝಾನ್ ಅಲ್ಲಿ ₹500 ಸಿಗುತ್ತೆ. ನಾ ಚೈನ್ ಅಂತ ತರಿಸಿದ್ದೆ ಅವಾಗ, ಅಲಿಬಾ ಎಕ್ಸ್ಪ್ರೆಸ್ ಅಂತ .com ಇತ್ತು, ಈಗೆಲ್ಲ ಬ್ಯಾನ್ ಮಾಡಿದ್ದಾರೆ. ತರಿಸಿದ್ದೆ ನಾನು. ಆಯ್ತಾ, ನಾ ಕೇವಲ ₹800 ಕೊಟ್ಟಿದ್ದೆ 12 ಬಾಕ್ಸ್. ಏನು ಪ್ರಯೋಜನ ಇಲ್ಲ, ಜಸ್ಟ್ ವೇಸ್ಟ್ ಆಫ್ ಮನಿ. ಅದು ಏನು ಹೈ ಫ್ರೀಕ್ವೆನ್ಸಿ ಒಂದು ಸ್ವಲ್ಪ ಕಮ್ಮಿ ಮಾಡಬಹುದು. ಅಂದ್ರೆ ಈಗ ಸುಮ್ನೆ ಯೂಸ್ ಮಾಡ್ತಾರೆ ಅಷ್ಟೇ. ಈಗ ಕೆಲವೊಬ್ರು ನಂಗೆ ಇಲ್ಲಿ ನಮ್ಮ ಲೋಕಲ್ ಅವ್ರು ತುಂಬಾ ಜನ ಯೂಸ್ ಮಾಡಿದ್ದಾರೆ. ಆಯ್ತಾ, ಅವ್ರು ಹೇಳ್ತಾರೆ ನಾ ಇಡೀ ಗಾಡಿಗೆ ಹಚ್ಬಿಡ್ತೀನಿ, ನೋಡಕ್ ಚೆನ್ನಾಗಿ ಕಾಣುತ್ತೆ, ಒಂದೇದು ಸೌಂಡ್ ಪ್ರೂಫ್ ಆಗುತ್ತೆ ಅಂತ. ಏನು ಸೌಂಡ್ ಪ್ರೂಫ್ ಆಗಲ್ಲ. ಸೌಂಡ್ ಪ್ರೂಫ್ ಮಾಡಬೇಕು ಅಂತ ಹೇಳಿದ್ರೆ ನೀವು ರಾಕ್ ವೂಲ್ ಅನ್ನ ಪ್ಲಸ್ ನಮ್ಮ ಇದಿರುತ್ತಲ್ಲ, ಬಬಲ್ ಅಂತ ಹೇಳ್ತೀವಿ, ನಿಮ್ಮ ಹೈ ಡ್ಯಾಂಪ್ನೆಸ್ ಮಟೀರಿಯಲ್ ಲೈಕ್ ಮಾಸ್ಲೋಡೆಡ್ ವಿನರ್ಸ್ ಅನ್ನ ಸೌಂಡ್ ಪ್ರೂಫಿಗೆ ಕಾಂಬಿನೇಷನ್ ಯೂಸ್ ಮಾಡಬೇಕು. ಆಕ್ಚುಲಿ ನಾವು ಎಲ್ಲಾ ಕಡೆ ಈ ತರ ಅಕೋಸ್ಟಿಕ್ಕಿಗೆ ಇದೇ ನೋಡಬಹುದು. ಇದು ಹಿಂದ್ಗಡೆ ರಾಕ್ ವೂಲ್ ಇದೆ, ಹೈ ಡೆನ್ಸಿಟಿ ರಾಕ್ ವೂಲ್ ಇದೆ, ಅಬ್ಸಾರ್ಬರ್ ಮಟೀರಿಯಲ್, ಅದನ್ನ ಹಾಕ್ತಾ ಇದೀವಿ. ಆಕ್ಚುಲಿ ಅದನ್ನ ನಾವು ನೋಡಿದ್ರೆ 2 ಇಂಚಸ್, ಟೋಟಲಿ 3 ಇಂಚಸ್ ಬರ್ಬೋದು. ಇದು 50 mm ಜಾಸ್ತಿ ಆಗುತ್ತೆ. ವಿತ್ ಫ್ರೇಮ್ ಎಲ್ಲ ಸೇರಿ ಹಿಂದ್ಗಡೆ ಗ್ಯಾಪ್ ಕೊಟ್ರೆ ನಾವು 3 ಇಂಚಸ್ ಆಗುತ್ತೆ. ಅದು ಆಕ್ಚುಲಿ ಅದು ನಾವೀಗ ಗ್ಯಾಪ್ ಸಬ್ಜೆಕ್ಟ್ ಇದೆಯಲ್ಲ, ಅದು ಅಕೌಸ್ಟಿಕಲ್ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಾಗತ್ತೆ. ಆಕ್ಚುಲಿ ಅದು ತುಂಬಾನು ಗ್ಯಾಪ್ ಜಾಸ್ತಿ ಕೊಡಬಾರ್ದು, ತುಂಬಾನು ಕಮ್ಮಿ ಕೊಡಬಾರ್ದು. ಅಕೌಸ್ಟಿಕಲ್ ತುಂಬಾ ಇಂಪಾರ್ಟೆಂಟ್. ಅದು ಯಾರಿಗೆ ಅಂದ್ರೆ ಈ ಸೌಂಡಿಗೆ, ಅಂದ್ರೆ ರೆಕಾರ್ಡಿಂಗ್ ಸ್ಟುಡಿಯೋದವ್ರಿಗೆ ಬೇಕಾಗುತ್ತೆ. ಆಯ್ತಾ, ಬಟ್ ಇದಕ್ಕೆ ಹೇಳಿದ್ನಲ್ವಾ, ನಮ್ಮ ರಾಕ್ ವೂಲ್ ಸೌಂಡ್ ಪ್ರೂಫಿಗೆ ಒನ್ ಆಫ್ ದ ಬೆಸ್ಟ್. ಅಕೌಸ್ಟಿಕ್ ಪ್ಲಸ್ ಸೌಂಡ್ ಪ್ರೂಫಿಗೆ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್. ಅಂದ್ರೆ ಇಟ್ಸ್ ಲೈಕ್ ಗೋಲ್ಡ್ ಆಫ್ ದ ಸೌಂಡ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲದಕ್ಕೂ ಗೋಲ್ಡ್ ಆಫ್ ಇನ್ಸುಲೇಷನ್, ನಾಟ್ ಸೌಂಡ್. ಎಲ್ಲ ಕಡೆನೂ ಬರುತ್ತೆ. ನೀವು ಒಂದ್ ಹಾಕೊಳ್ಳಿ, ಹೀಟ್ ಆಯ್ತು, ಸೌಂಡ್ ಆಯ್ತು ಹೇಳಿದ್ನಲ್ವಾ, ಸೇಮ್ ಹಾಗೆ. ಈಗ ನಾವು ಆಕ್ಚುಲಿ ಅಕೌಸ್ಟಿಕ್ ಟ್ರೀಟ್ಮೆಂಟ್ ಇದೇ ರೂಮ್ಗೆ ನಾವು ಫಾರ್ ಎಕ್ಸಾಂಪಲ್ ತಗೊಳ್ತಾ ಹೋದ್ರೆ, ಈಗ ನೀವು ಇದನ್ನ ಡಿಸೈನ್ ಮಾಡಿದಿರಿ, ಅಕೌಸ್ಟಿಕ್ ಎಲ್ಲೆಲ್ಲಿ ಬೇಕು ಫ್ರೇಮ್ ಅಂತ ನಾ ಹಾಕಿದ್ದೀನಿ. ಇದನ್ನ ನಾನೀಗ ಪೂರ್ತಿ ಹಾಕಿದ್ರೆ, ಈಗ ನನಗೆ ಪೂರ್ತಿ ಎಲ್ಲ ಕಡೆ ರಾಕ್ ವೂಲ್ ಹಾಕಿ ತುಂಬಿಸಿ ಇಟ್ಟಿದ್ರೆ ಅದು ಏನಾಗ್ತಿತ್ತು ಅಂದ್ರೆ ಎಲ್ಲ ಕಡೆ ಡೆಡ್ ಆಗ್ಬಿಡುತ್ತೆ, ಕಂಪ್ಲೀಟ್ ಡೆಡ್ ಅಂತ ಹೇಳಿದ್ರೆ. ನಾನು ಯಾವ್ದೋ ಒಂದು ಓಪನ್ ಏರಿಯಾದಲ್ಲಿ ನಿಂತ್ಕೊಂಡಿದ್ದೀನಿ, ಬೀಚ್ ಹತ್ರ ನಿಂತ್ಕೊಳ್ತೀನಿ, ಬೀಚ್ ಸೌಂಡ್ ಆಗ್ತಾ ಇಲ್ಲ ಅನ್ಕೋಣ, ಅಥವಾ ಒಂದು ಓಪನ್ ಗ್ರೌಂಡ್, ಬೈಲು ಗ್ರೌಂಡ್ ಇದೀನಿ, ಗ್ರೌಂಡ್ ಇದೀನಿ, ಹಾಯ್ ಅಂತ ಕೂಗ್ತೀನಿ. ಆಯ್ತಾ, ಏನೂ ಕೇಳಲ್ಲ, ಇಟ್ಸ್ ಲೈಕ್ ಅ ಡೆಡ್. ಅದು ಡೆಡ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಅಕೌಸ್ಟಿಕ್ ರಾಕ್ ವೂಲ್ ಅನ್ನು ಹಾಕಿದಾಗ ಡೆಡ್ ಆಗುತ್ತೆ ಸೌಂಡ್. ಡೆಡ್ ಆಗ್ಲೇಬಾರ್ದು, ನ್ಯಾಚುರಲ್ ಫೀಲ್ ಇರಲ್ಲ. ಈಗ ನೋಡಿ, ನಾವು ಮಾತಾಡ್ತಾ ಇದೀವಿ, ನಮ್ಗೆ ನ್ಯಾಚುರಲ್ ಫೀಲ್ ಅನಿಸ್ತಾ ಇದೆ, ಓಕೆ. ಕೆಲವೊಂದಿಷ್ಟು ರಿವರ್ಬು ವಾಪಸ್ ಬರಲೇಬೇಕು, ಕೆಲವೊಂದಿಷ್ಟು ಬರಬಾರ್ದು. ತುಂಬಾ ಜಾಸ್ತಿ ಬಂದ್ರೆ ಪ್ರಾಬ್ಲಮ್. ಒಂದೊಂದು ಫ್ರೀಕ್ವೆನ್ಸಿ ಬರಬೇಕು, ಒಂದೊಂದು ಫ್ರೀಕ್ವೆನ್ಸಿ ಬರಬಾರ್ದು. ಹೈ ಫ್ರೀಕ್ವೆನ್ಸಿ ಈಸಿಲಿ ನೀವು ಅದನ್ನ ಕಟ್ ಆಫ್ ಮಾಡಬಹುದು. ಬಾಸ್ನ ಎನರ್ಜಿ ಜಾಸ್ತಿ ಇರೋದಕ್ಕೆ ಲೋ ಫ್ರೀಕ್ವೆನ್ಸಿ ಮಾಡ್ಲಿಕ್ಕಾಗಲ್ಲ. ಆ ಟೈಮಿಗೆ ನೀವು ಹೇಳೋದು ಡಿಫ್ಯೂಸರ್ಸ್. ಅಂದ್ರೆ ಆಕ್ಚುಲಿ ಇದನ್ನ ಡಿಸೈನ್ ಮಾಡ್ಬೇಕು ನೀವು ಹೇಳಿದ್ರಿ, ಪೂರ್ತಿ ಮಾಡಬೇಡಿ ಅಂತ. ಲೋ ಫ್ರೀಕ್ವೆನ್ಸಿ ದಾಟ್ಲಿ ಹೈ ಫ್ರೀಕ್ವೆನ್ಸಿ ವಾಪಸ್ ಬರಬೇಕು, ಅದಕ್ಕೆ ಇದು ಮಾಡಿದ್ದು. ಆಕ್ಚುಲಿ ಹೈ ಫ್ರೀಕ್ವೆನ್ಸಿ ಎಲ್ಲ ಇಲ್ಲಿ ಫುಲ್ ಇದಕ್ಕೆ ಹೊಡೆದು ವಾಪಸ್ ಬರುತ್ತೆ, ಲೋ ಫ್ರೀಕ್ವೆನ್ಸಿ ಹೋಗಲಿ ಅಂತ ನೀವು ಇದನ್ನ ಹೇಳಿದ್ದು. ಕರೆಕ್ಟ್. ಅಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಒಂದಿಷ್ಟು ನಮ್ದು ಈಗ ಪೂರ್ತಿ ಮಾಡಿ ರಾಕ್ ವೂಲ್ ಹಾಕಿದ್ರೆ ನಾವು ಅದೆಷ್ಟು ಕಂಪ್ಲೀಟ್ ಆಗಿ, ಆಯ್ತಾ, ಸೌಂಡ್ ಇನ್ನು ತುಂಬಾ ಡೆಡ್ ಆಗ್ತಿತ್ತು. ಈಗ ನೋಡಿ, ನಾನು ಹೈ ಫ್ರೀಕ್ವೆನ್ಸಿ ಏನ್ ಸೌಂಡ್ ಇದೆಯಲ್ಲ ನಾ ಮಾತಾಡೋದು, ಸೊ ಫಾರ್ ಎಕ್ಸಾಂಪಲ್ ಹ್ಯೂಮನ್ ವಾಯ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಈಗ ವಾಪಸ್ ಹೊಡೆದು ಇದಕ್ಕೆ ರಿಫ್ಲೆಕ್ಟ್ ಆಗಿ ಬರುತ್ತೆ. ಈ ಕಡೆ ಸಾಲಿಡ್ ಇದ್ದಲ್ಲಿ ಹೋಲ್ ಪಕ್ಕಕ್ಕೂ ಆಗುತ್ತೆ. ಒಂದು 60% ರಿವರ್ಬ್ ಆಗುತ್ತೆ ಅನ್ಕೋಣ. 60 ಬೇಡ, 40% ಆಗೋದು. ಆಕ್ಚುಲಿ 30-40% ಅಪ್ರಾಕ್ಸಿಮೇಟ್ಲಿ ಅಗೇನ್ ಆಗತ್ತೆ. ಆಯ್ತಾ, ಉಳಿದಿದ್ದು ಒಳಗಡೆ ಹೋಗ್ಬಿಡುತ್ತೆ. ಲೋ ಫ್ರೀಕ್ವೆನ್ಸಿ ಆಕ್ಚುಲಿ ದಾಟ್ಬಿಡುತ್ತೆ, ಈಸಿ ಪೆನೆಟ್ರೇಟ್ ಆಗುತ್ತೆ. ಅದು ಹಿಂದ್ಗಡೆ ಹೋಗಿ ನಿಮ್ಮ ಥಿಕ್ನೆಸ್ ಜಾಸ್ತಿ ಆದಂಗೆ ಅಲ್ಲಿ ಟ್ರ್ಯಾಪ್ ಆಗುತ್ತೆ. ಇಷ್ಟು ಥಿಕ್ನೆಸ್ ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ 6 ಇಂಚು 7 ಇಂಚು 8 ಇಂಚು ಅಂತ ಹೇಳ್ತಾರೆ ಬಾಸ್ ಟ್ರ್ಯಾಪ್ಸ್ಗೆ. ಆಯ್ತಾ, ಅಷ್ಟು ಥಿಕ್ನೆಸ್ ಜಾಸ್ತಿ ಮಾಡ್ತಾರೆ, ಅಡ್ವಾಂಟೇಜ್ ಜಾಸ್ತಿ. ಅವಾಗ ನೀವು ಫಾರ್ ಎಕ್ಸಾಂಪಲ್ 8 ಇಂಚಿಂದ ನಾವು ಒಂದು ಪ್ಯಾನಲ್ ಹಾಕಿದ್ರೆ ಎದುರುಗಡೆ ನಾವು ಆಕ್ಚುಲಿ ಅದನ್ನ ನಾವು ಎಲ್ಲಿ ಒಂದ್ ಕಡೆ ಮಾಡಿದ್ವಿ, ಅದನ್ನ ಏನು ಹಾಕಿಲ್ಲ, ಪ್ಲೇನ್ ಓಪನ್ ಬಿಟ್ಟಿದ್ವಿ. ಅದನ್ನ ಅಂದ್ರೆ ಪ್ಲೇನ್ ಪ್ಲೈವುಡ್ ಏನೋ ಹಾಕಿದ್ವಿ, ಸ್ವಲ್ಪ ಕಮ್ಮಿದು. ಅದು ಏನಾಯ್ತು, ಹೈ ಫ್ರೀಕ್ವೆನ್ಸಿ ವಾಪಸ್ ಬಂತು, ಬಟ್ ಲೋ ಫ್ರೀಕ್ವೆನ್ಸಿ ಆ ಪ್ಲೈವುಡ್ ನ ದಾಟಿ ಹಿಂದ್ಗಡೆ ಹೋಗಿ ಅಲ್ಲಿ ಬಾಸ್ ಟ್ರ್ಯಾಪ್ ಹಾಕಿದ್ವಿ. ಅಂದ್ರೆ ಸಾಲಿಡ್ 8 ಇಂಚ್ ಏನೋ ಗ್ಯಾಪ್ ಇದೆ, ಅಬ್ಸಾರ್ಬಿಂಗ್ ಮಟೀರಿಯಲ್ ಹಾಕಿದ್ವಿ ಅಲ್ಲಿ ಹಾಕಿದ್ದಕ್ಕೆ ಆ ಬಾಸ್ ಎಲ್ಲ ಎನರ್ಜಿ ಅಲ್ಲಿ ಡಿಫ್ಯೂಸ್ ಆಗುತ್ತೆ, ಅಬ್ಸರ್ವ್ ಆಗುತ್ತೆ. ಇದು ಫ್ರೀಕ್ವೆನ್ಸಿ ವಾಪಸ್ ಬರುತ್ತೆ.
ಬರುತ್ತೆ, ಚೆನ್ನಾಗಿ ಕೇಳುತ್ತೆ ಅಂತ ನೀವು ಅಂದ್ರೆ ಕ್ಲಾರಿಟಿ ಇರುತ್ತೆ. ಸೊ ಸ್ಪೀಚ್ ಇಂಡೆಕ್ಸ್ ಕ್ವಾಲಿಟಿ ಇಲ್ಲೇ ಬರುತ್ತೆ ಆಯ್ತಾ. ನಾನೀಗ ಹಾಕಿದ್ರೆ ರಾಕುಲ್ ಸ್ಪೀಚ್ ಇಂಡೆಕ್ಸ್ ಕ್ವಾಲಿಟಿ ಪೂರ್ತಿ ಡೆಡ್, ನನಗೆ ಕಂಫರ್ಟೇ ಫೀಲ್ ಆಗಲ್ಲ. ಹಂಗೆ ಏನೋ ಮಾತಾಡ್ತಿದೀನಿ, ಏನೋ ಗೊತ್ತಾಗುತ್ತೆ ನಿಮಗೆ. ನಾವು ಶಿವಮೊಗ್ಗದಲ್ಲಿ ಮಾಡಿ ಪ್ರಾಜೆಕ್ಟ್ ಗೊತ್ತಿತ್ತು, ಬಟ್ ಅದು ಅವ್ರಿಗೆ ಬೇರೆ ತರನೇ ಮಾಡಿದ್ವಿ. ಅವ್ರಿಗೆ ಅಕೌಸ್ಟಿಕ್ ಬೇಡ, ಅವ್ರಿಗೆ ಸೌಂಡ್ ಪ್ರೂಫಿಂಗ್ ಆಗಬೇಕು ಆಯ್ತಾ. ಅಂತ ಟೈಮಲ್ಲಿ ಹಂಗಾಗತ್ತೆ. ಸೊ ಡೆಡ್ ಮಾಡಬಾರ್ದು ಯಾವತ್ತು ಸೌಂಡ್ ಅನ್ನ. ಒಂದು ಲೆವೆಲ್ ಸೌಂಡ್ ವಾಪಸ್ ಬರಲೇಬೇಕು. ಲೈಕ್ ಲೋ ಫ್ರೀಕ್ವೆನ್ಸಿ ಆಗಿರ್ಲಿ, ಹೈ ಫ್ರೀಕ್ವೆನ್ಸಿ ಆಗಿರ್ಲಿ, ಬ್ಯಾಲೆನ್ಸ್. ಆಕ್ಚುಲಿ ಅದಕ್ಕೆ ಹೇಳಿದ್ವಿ ನಿಮ್ಗೆ ಆರ್ಟ್ ಅಂತ ಅದೇ ಆರ್ಟ್. ಹೌದು, ಬ್ಯಾಲೆನ್ಸ್ ಬೇಕು ಆಯ್ತಾ. ಬ್ಯಾಲೆನ್ಸ್ ಆದ್ರೆ ನಿಮ್ಗೆ ಸಖತ್ತಾಗಿ ಕೇಳುತ್ತೆ ಮೇಜರ್ ಆಗಿ. ಹಾಗಿದೆ ಟೋಟಲ್ ಆಗಿ. ಸೊ ಹೋಪ್ಫುಲಿ ಇವತ್ತು ತುಂಬಾ ಆದ್ರೆ ಆಕ್ಚುಲಿ ನಾವು ಇಕೋ ಪ್ರೂಫ್ ಬಗ್ಗೆ ಇನ್ನೊಂದ್ಸಲ ಇನ್ನೂ ಡೀಪ್ ಆಗಿ ಮಾಡ್ಬೋದು. ವಿತ್ ನಾವು ಅಕೌಸ್ಟಿಕ್ ಬಗ್ಗೆ ಇನ್ನೊಂದು ಫ್ರೀಕ್ವೆನ್ಸಿ ವಾಯ್ಸ್ ನಾವು ಮಾತಾಡ್ಬೋದು. ನಾವು ಮಾತಾಡೋಕೋದ್ರೆ ಫುಲ್ ಡೇ ಮಾತಾಡ್ಬೋದು. ಒಂದು ಸ್ಟುಡಿಯೋ ಫಾರ್ ಎಕ್ಸಾಂಪಲ್ ಇಟ್ಕೊಂಡು ಒಂದು ಬೇಸಿಕ್ ಸ್ಟುಡಿಯೋನ ಹೇಗೆ ಕ್ರಿಯೇಟ್ ಮಾಡ್ಬೋದು, ಯಾವ ಫ್ರೀಕ್ವೆನ್ಸಿ ನೇರಲ್ಲಿ ಮಾಡ್ಬೋದು ಅಂತ ಇನ್ನೊಂದ್ಸಲ ಡೀಪ್ ಆಗಿ ಮಾತಾಡ್ಬೋದು. ಇವತ್ತು ನಾವು ನಾರ್ಮಲ್ ಯೂಸರ್ಸ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದೀವಿ. ಬೇಸಿಕ್ ಓಕೆ, ನನಗೆ ಮನೆಗೆ ಮಾಡ್ತೀರಾ ಅಂದ್ರೆ ಅಕೌಸ್ಟಿಕ್ ಏನು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೂ ಸಿಂಪಲ್ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅಂದ್ರೆ ನಮ್ಮ ಕಡೆಯಿಂದ. ಹೊಸ ಮನೆ ಕಟ್ಟಿದ ನಂತರದಲ್ಲಿ ಒಂದೇದು ನೀವು ಫಸ್ಟ್ ಮನೆಗೆ ಹೋದಾಗ ಅಥವಾ ಬಾಡಿಗೆ ಮನೆ ನೋಡಕ್ ಹೋಗಿರ್ತೀರಾ, ಅಲ್ಲಿ ರಿವರ್ ಬನ್ನ ನೋಡ್ಬೇಡಿ. ನಿಮ್ಮ ಐಟಮ್ ಬಂದ್ಮೇಲೆ ಇನ್ನು ಮೊಳಗ್ತಾ ಇದೆ ಅಂತ ಹೇಳಿದ್ರೆ ಆಯ್ತಾ, ಆಮೇಲೆ ನೀವೇನ್ ಮಾಡ್ಬೋದು, ಬುಕ್ ಶೆಲ್ಫ್ ಅನ್ನು ಅಥವಾ ನಿಮ್ದು ಬಟ್ಟೆ ಇಡೋಕೊಂದೇನೋ ಶೆಲ್ಫ್ ಅನ್ನು, ಥಿಕ್ ಕರ್ಟನ್ಸ್ ಲೈಕ್ ಕಿಟಕಿಗೆ ಆಯ್ತಾ, ಥಿಕ್ ಕರ್ಟನ್ಸ್ ಹಾಕಿ. ಆಮೇಲೆ ನಿಮ್ಗೆ ಏನ್ ಮಾಡ್ಬೋದು, ಥಿಕ್ ಕರ್ಟನ್ಸ್ ನಂತರ ಒಂದಿಷ್ಟು ಸೋಫಾ ಸೀಟ್ಸ್ ಅನ್ನ ಆಡ್ ಮಾಡ್ಬೋದು, ಅದೇ ತರದ್ದು. ಆಮೇಲೆ ಇನ್ನೂ ಬೇಡ, ನೀವು ಹಳ್ಳಿ ಕಡೆ ಇರ್ತೀರ ಅಂದ್ರೆ ಗೋಣಿ ಚೀಲಗಳನ್ನು ಹಾಕೊಳ್ಳಿ, ಗೋಡನ್ಗಳಲ್ಲಿ ಆಯ್ತಾ. ಬಟ್ಟೆ ಆಕ್ಚುಲಿ ಈಗ ಸೊ ಆಡಿಯೋ ರೆಕಾರ್ಡಿಂಗ್ ಮಾಡ್ತಾರಲ್ವಾ, ಕೆಲವೊಬ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ಈ ಬಟ್ಟೆ ಇಡ್ತೀವಲ್ವಾ ಕಪಾಟಲ್ಲಿ, ಕಪಾಟ್ ಒಳಗಡೆ ಹೊಳ್ಕೊಂಡು ರೆಕಾರ್ಡ್ ಮಾಡ್ತಾರೆ. ಯಾಕಂದ್ರೆ ಬಟ್ಟೆ ಕಂಪ್ಲೀಟ್ ಅಬ್ಸರ್ವ್ ಮಾಡುತ್ತೆ ಸೌಂಡ್ ಅನ್ನ ಆಯ್ತಾ. ಆ ತರ ಮಾಡ್ಕೋಬಹುದು. ಸೊ ಟಿವಿ ಶೆಲ್ಫ್ ಆ ತರ ಹಾಕೊಂಡ್ರೆ ನಿಮ್ಗೆ ಕಮ್ಮಿ ಆಗುತ್ತೆ. ಸೊ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನೀವು ಹೇಳೋದು ರೆಸಿಡೆನ್ಷಿಯಲ್ ನಾರ್ಮಲ್ಗೆ ಒಂದ್ ಮಾಡ್ಬೋದು. ರೆಕಾರ್ಡಿಂಗ್ ರೂಮಿಗೆ ಹೋಗೋದಿದ್ರೆ ಅದನ್ನ ಎಕ್ಸ್ಪರ್ಟ್ ಹತ್ರ ಕೇಳೋದು ಬೆಸ್ಟ್. ಹೌದು, ಅಂದ್ರೆ ಆಡಿಯೋ ಇಂಜಿನಿಯರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ನಮ್ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತ ನೀವು ಹೇಳೋದು. ನಮ್ಗೀಗ ನಾವು ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ನಾವು ಸ್ಟಡಿ ಮಾಡಿದ್ವಿ, ಸರ್ಟಿಫಿಕೇಟ್ ಇಲ್ಲ. ಆಕ್ಚುಲಿ ಸರ್ಟಿಫಿಕೇಟ್ ಒಂದಿಲ್ಲ, ಬಿಟ್ ಬಾಕಿದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ. ನಾವು ಪ್ರಾಕ್ಟಿಕಲ್ ಹೇಳಿದ್ನಲ್ಲ, ನಾವು ಹೈಯೆಸ್ಟ್ ಕಲ್ತಿರೋದು ಶಿವಮೊಗ್ಗದಲ್ಲಿ. ಇಟ್ಸ್ ಮೆಮೊರೇಬಲ್. ಹೌದು ಆಯ್ತಾ, ಒನ್ ಆಫ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ಬೋದು. ಒಳ್ಳೆ ಸೌಂಡ್ ಪ್ರೂಫ್ ಆಗಿದೆ. ಅದು ಆಕ್ಚುಲಿ ಸೌಂಡ್ ಪ್ರೂಫ್ ಅಂತ ಹೇಳ್ಬೋದು. ಪಕ್ಕ ಮಾಡಿದ್ದು. ಈ ಆಕ್ಚುಲಿ ನಮ್ಮ ಸ್ಟುಡಿಯೋ ಸೌಂಡ್ ಪ್ರೂಫ್ ಆಗಿಲ್ಲ, ಓನ್ಲಿ ಅಕೌಸ್ಟಿಕ್ ಟ್ರೀಟೆಡ್ ಆಗಿದೆ. ಸೌಂಡ್ ಕೇಳಬಹುದು. ಆಮೇಲೆ ನೀವು ಅಕೌಸ್ಟಿಕ್ ಟ್ರೀಟೆಡ್ ಅಂತ ನೆನಪಾಯ್ತು ನನಗೆ. ಸೊ ಸೀಲಿಂಗ್ ಗಳಿಗೆ ಆಯ್ತಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪರ್ಪೋರೇಟೆಡ್ ಹಾಕ್ಬೇಕಾಗುತ್ತೆ. ಪರ್ಪೋರೇಟೆಡ್ ಅಂದ್ರೆ ಇದೇ ತರ ಸೇಮ್ ತೋರ್ಸಕ್ಕೆ ಆಗಲ್ಲ. ಸೊ ಇಸ್ ಪರ್ಪೋರೇಟೆಡ್. ಈ ತರ ಪರ್ಪೋರೇಷನ್ ಯೂಸ್ ಮಾಡಿದ್ರೆ ಸೊ ಕಮ್ಮಿ ಆಗುತ್ತೆ. ಸ್ಕೂಲ್ಗಳಿಗೆಲ್ಲ ಕಂಪಲ್ಸರಿ ಮಾಡ್ತಾರೆ, ಬ್ಯಾಂಕಲ್ಲಿ ಯೂಸ್ ಮಾಡ್ತಾರೆ. ಈ ಒಂದೊಂದು ಆಡಿಟೋರಿಯಂ ಮೇಲೆ ಅದನ್ನೇ ಯೂಸ್ ಮಾಡ್ತಾರೆ. ಮಾಡ್ಲೇಬೇಕು ಆಯ್ತಾ, ಮಾಡ್ಲೇಬೇಕು. ಸೊ ಅದನ್ನ ಮನೆಗಳಿಗೂ ಸಹ ಯೂಸ್ ಮಾಡ್ಕೋಬಹುದು. ಆವಾಗ ನಿಮಗೆ ರಿವರ್ಬ್ ಕಮ್ಮಿ ಆಗುತ್ತೆ. ಸೊ ನೀವು ಅದನ್ನು ಹೇಳ್ತೀರಿ, ಆಡಿಟೋರಿಯಂ ಮಾಡಬೇಕಾದ್ರೆ ಡಿಸೈನ್ ಮಾಡಬಹುದು. ಅದೇನು ಆ ಸೈಜ್ ಇದೆ, ಗೋಲ್ಡನ್ ರೇಷಿಯೋ ಸೈಜ್ ಇದೆ ಎಲ್ಲದಕ್ಕೂ. ಪ್ರತಿಯೊಂದಕ್ಕೂ ಆರ್ಟಿಯಲ್ಲಿ ಪ್ರತಿಯೊಂದಕ್ಕೂ ಗೋಲ್ಡನ್ ರೇಷಿಯೋ ಬರುತ್ತೆ. ಸೊ ಗೋಲ್ಡನ್ ರೇಷಿಯೋ ರೂಮ್ ಅಂತ ತಗೊಂಡಿದ್ರೆ ಬೆಟರ್ ಆಗುತ್ತೆ. ಅಂದ್ರೆ ಈಗ ಪರ್ಫೆಕ್ಟ್ ಆಗಿ ಸೌಂಡ್ ಪ್ರೂಫಿಂಗ್ ಅಲ್ಲಿ, ಐ ಥಿಂಕ್ ಫಾಸ್ಟ್ ಮಾತಾಡಿದೆ ಅನ್ಸುತ್ತೆ, ಸೌಂಡ್ ಪ್ರೂಫಿಂಗ್ ಅಲ್ಲಿ ಪ್ರಾಪರ್ ಸ್ಕ್ವೇರ್ ಇರಬಾರ್ದು ಆಯ್ತಾ. ನಾ ಮಧ್ಯೆ ನಿಂತ್ಕೊಂಡ್ರೆ ಎಲ್ಲ ಸೌಂಡ್ ಏನಾಗುತ್ತೆ, ನಾ ಮಾತಾಡಿರೋದು ಒಂದೇ ಕಡೆ ಬರುತ್ತೆ, ಅದು ಫಾಸ್ಟ್ ಒಂದೇ ಟೈಮ್ ಬರುತ್ತೆ. ಸೊ ಅನ್ಇವನ್ ಆಗಿರ್ಬೇಕು ಯಾವತ್ತು ಆಯ್ತಾ. ಅದಕ್ಕೆ ನಾವು ಗೋಲ್ಡನ್ ರೇಷಿಯೋನ ಅಪ್ಲೈ ಮಾಡ್ತೀವಿ. ಈಗ ನೀವು ನೆಕ್ಸ್ಟ್ ಹೋಮ್ ಥಿಯೇಟರ್ ಮಾಡ್ತೀರಾ ಅಂದ್ರೆ, ಪ್ಲಾನಿಂಗ್ ಇದೆ ಅಂತ ಇದ್ರೆ, ಇವು ಅನ್ಇವನ್ ರೂಮ್ ಅನ್ನ ಫಸ್ಟ್ ಗೆ ಪ್ಲಾನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ 8x8 ಇಟ್ಕೋಬಾರ್ದು ಆಯ್ತಾ. 8x8 ಅಂತೇಳಿ ಎಲ್ಲ ಕಡೆ ಪ್ರಾಪರ್ ಸ್ಕ್ವೇರ್ ಲೈಕ್ 8, 10 ಅಥವಾ 11 ಗೋಲ್ಡನ್ ರೇಷಿಯೋದಲ್ಲಿ ಇರಬೇಕು. ಆಡ್ ಸೈಜ್ ಇರಬೇಕು ಆಯ್ತಾ. ಆಕ್ಚುಲಿ ನಮ್ಮ ವೆಬ್ಸೈಟ್ ಅಲ್ಲಿ ಅದು ನೀವು ಅದನ್ನ ಟ್ರೀಟೆಡ್ ಏನು ಎಲ್ಲೆಲ್ಲಿ ಅಬ್ಸರ್ವರ್ ಹಾಕಬೇಕು ಅಂತ ಒಂದು ಸಾಫ್ಟ್ವೇರ್ ಮಾಡಿದೀರಾ? ಮಾಡಿದೀನಿ, ಇನ್ನು ಅಪ್ಲೋಡ್ ಆಗಿಲ್ಲ. ಓಕೆ, ಟೆಸ್ಟಿಂಗ್ ಅಲ್ಲಿ ಇದೆ ಅದನ್ನು ಆಯ್ತಾ. ಅಪ್ಲೋಡ್ ನೆಕ್ಸ್ಟ್ ಈಗ ನಾವು ವೆಬ್ಸೈಟ್ ಅದೊಂದು ಅಪ್ಲೋಡ್ ಮಾಡಿ ಆಮೇಲೆ ಗೋಲ್ಡನ್ ರೇಷಿಯೋದು ಒಂದು ಸುಮ್ಮನೆ ಒಂದು ಗೈಡ್ಲೈನ್ ಹಾಕಿರ್ಬೋದು, ಗೈಡ್ಲೈನ್ಸ್ ಅನ್ನ ಮಾಡಬಹುದು ಆಯ್ತಾ. ಅದಕ್ಕೆ ಆಕ್ಚುಲಿ ಸಾಫ್ಟ್ವೇರ್ ಇದೆ, ಮಾಡಬಹುದು. ನಾ ಮಾಡಿದ್ದೆ ಆಯ್ತಾ. ಆಮೇಲೆ ಅದು ತುಂಬಾ ಡೀಪ್ ಬೇಕು ಅಂತ ಖರ್ಚು ಮಾಡಕ್ ಹೋಗಿಲ್ಲ, ತುಂಬಾ ಖರ್ಚಾಗುತ್ತೆ, ಟೈಮ್ ಬೇಕು, ತಲೆ ಬೇಕು, ತುಂಬಾ ಎರರ್ಸ್ ಬರುತ್ತೆ ಆಯ್ತಾ. ನಮ್ಮ ಹತ್ರ ಫಾರ್ಮುಲಾಸ್ ಇದೆ, ಬಟ್ ಎರರ್ಸ್ ತುಂಬಾ ಬರ್ತಾ ಇದೆ, ಟೆಸ್ಟ್ ಆಗಬೇಕು. ಸೊ ಹಾಗಾಗಿ ಬಿಟ್ಟಿಟ್ಟಿದ್ದೀವಿ ಆಯ್ತಾ. ಸೊ ನಾರ್ಮಲ್ ಯೂಸರ್ಸ್ಗೆ ರಾಕ್ ವೂಲ್ ಹೀಟ್ ಪ್ರೂಫಿಗೆ, ಸೌಂಡ್ ಪ್ರೂಫಿಗೆ ಯೂಸ್ ಆಗುತ್ತೆ. ಗ್ಲಾಸ್ ವೂಲ್ ಯೂಸ್ ಮಾಡಿ ಆಯ್ತಾ. ಥರ್ಮೋಕೋಲ್ ದಯವಿಟ್ಟು ಯಾವುದಕ್ಕೂ ಯೂಸ್ ಮಾಡಬೇಡಿ. ಥರ್ಮೋಕೋಲ್ ಆಕ್ಚುಲಿ ಸೌಂಡ್ ಪ್ರೂಫ್ ಆಗಲ್ಲ. STC ಬಾರಿ ಕಮ್ಮಿ ಇದೆ, ತುಂಬಾ ಕಮ್ಮಿ ಇರುತ್ತೆ. ಆಮೇಲೆ EPS ಅಂತ ಒಂದು ಬರುತ್ತೆ. ನಾವು ಮಾತಾಡೋದು ಎಕ್ಸ್ಟ್ರೂಡ್ ಪಾಲಿಸ್ಟೈರಿನ್, EPE ಆಗಿರಬಹುದು. XPS, EPS ಅದ್ರ ನೆಕ್ಸ್ಟ್ ಅದ್ರಲ್ಲಿ ಅದನ್ನೇ ಮಾತಾಡೋಣ. ನೆಕ್ಸ್ಟ್ ಎಪಿಸೋಡ್ ಕಂಪ್ಲೀಟ್ ಥರ್ಮೋಕೋಲ್ ಕೂಡ ಮಾತಾಡೋಣ, ಅಂದ್ರೆ ವಿತ್ ಸೈಂಟಿಫಿಕ್ ನೇಮ್ಸ್ ಪ್ರಾಪರ್ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಫುಲ್ಲಿ ಆಗಿ ಹೈಲಿ
ಸೈಂಟಿಫಿಕ್ ಆಗಿ ವರ್ಡ್ ಅಲ್ಲಿ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಇನ್ಸುಲೇಷನ್ ಅಂದ್ರೆ 2 ಎಪಿಸೋಡ್ ಅಲ್ಲಿ ಮುಗೀತು. ಒಂದು ಹೀಟ್ ಇನ್ಸುಲೇಷನ್ ನಾವು ಫಸ್ಟ್ ಎಪಿಸೋಡ್ ಇವತ್ತು ನಾವು ಆಕ್ಚುಲಿ ಅಕೌಸ್ಟಿಕಲಿ ಸ್ವಲ್ಪ ಡೀಪ್ ಆಗಿ ಮಾತಾಡಿದ್ವಿ. ಇಷ್ಟ ಹಿಂಗ್ ಬರುತ್ತೆ ಹಿಂಗ್ ಹೋಗ್ಬಿಡುತ್ತೆ. ಹೌದು ಬಗ್ಗೆ ಇಲ್ಲ ಇನ್ನೂ ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ ವಿತ್ ಎಕ್ಸಾಂಪಲ್ ಮಾಡಿದ್ರೆ ಒಳ್ಳೇದು, ಬೆಟರ್. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೀವು ಥರ್ಮಾಕೋಲ್ ಬಗ್ಗೆ ಅಥವಾ ಫೋಮ್ಸ್ ಬಗ್ಗೆ, ನೀವು ಥರ್ಮಾಕೋಲ್ ಬಗ್ಗೆ ಏನಾದರೂ ಎಸ್ಪೆಷಲಿ ಕೇಳೋದಿದ್ರೆ ಇದೇ ಎಪಿಸೋಡಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಸೊ ಇದು ನಮ್ಮದು ಇದ್ರ ಬಗ್ಗೆ ಎಲ್ಲ ಇನ್ನೂ ಡೀಟೇಲ್ ಆರ್ಟಿಕಲ್ ಬೇಕು ಅಂದರೆ insulatebuilding.com ಹೋಗಿ ಅದನ್ನು ಕೇಳ್ಬೋದು ನೀವು. ಆಮೇಲೆ ಇನ್ನೂ ಏನಾದರೂ ಸ್ಪೆಷಲ್ ಡಿಸ್ಕಸ್ ಮಾಡಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಪ್ಲೀಸ್. ಈ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಶೇರ್ ಮಾಡಿ. ಸೊ ಹಾಗೆ ನಮ್ಮ insulatebuilding.com ವಿಸಿಟ್ ಮಾಡಿ, ಟ್ರಾಫಿಕನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.